ಯಾ ತಂದೆಯ ಹೃದಯ ಎಂಬುವಂಥ ವಿಷಯದ ಮೇಲೆ ನಾವು ಇವತ್ತಿನ ದಿವಸದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಪ್ರಿಯರೇ. ನಾವು ಸತ್ಯವೇದ ವಾಕ್ಯವನ್ನು ತಿರುಗಿಸಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಮತ್ತು 17ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಓದ್ತಾ ನಾವು ಧ್ಯಾನ ಮಾಡ್ತಾ ಹೋಗೋಣ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ. ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮಣಿಸಿರಿ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವ್ರ ಮಕ್ಕಳೇ ಗಮನಿಸ್ರಿ, ತಪ್ಪಿ ಹೋದ ಮಗನ ಒಂದು ಚರಿತ್ರೆ ನಿಮ್ಮೆಲ್ಲರಿಗೂ ಕೂಡ ತಿಳಿದಂಥದ್ದಾಗಿದೆ. ಆದರೂ ಕೂಡ ದೇವ್ರ ಮಕ್ಕಳೇ, ಪ್ರತಿಯೊಂದು ಸಾರಿ ಕೂಡ ದೇವರ ವಾಕ್ಯವು ಅದು ಹೊಸದಾಗಿ ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ಇಲ್ಲಿ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ, ಒಬ್ಬನು ದೊಡ್ಡವನು, ಒಬ್ಬನು ಚಿಕ್ಕವನು. ಒಂದು ದಿವಸ ಆ ಚಿಕ್ಕ ಮಗನು ತಂದೆಯ ಬಳಿಗೆ ಬಂದು ಈ ರೀತಿಯಾಗಿ ಕೇಳ್ತಾನೆ, ಅಪ್ಪ, ನನಗೇನು ಪಾಲು ಬರಬೇಕೋ ಆ ಪಾಲನ್ನೆಲ್ಲ ನನಗೆ ಭಾಗ ಕೊಟ್ಬಿಡು. ನನಗೆ ಬರಬೇಕಾದ ಪಾಲು, ನನಗೆ ಬರಬೇಕಾದ ಭಾಗ ಎಲ್ಲ ಕೊಟ್ಬಿಡು ಅಂದ ತಕ್ಷಣ ತಂದೆಯ ಒಂದು ಹೃದಯ ಎಂಥದ್ದು ಹೃದಯ ಅಂತಂದರೆ, ತಂದೆಯ ಹೃದಯ ಮಕ್ಕಳನ್ನು ನೋವು ಪಡಿಸೋದಿಲ್ಲ. ಆಯಿತು, ನಿನಗೆ ಭಾಗ ಬೇಕಾನೆ, ನಿನಗೆ ಪಾಲು ಬೇಕಾನೆ, ಆಯಿತು ತೆಗೆದುಕೋಪ ಅಂತೇಳಿ ತಂದೆಯು ಮಗನಿಗೆ ಬರತಕ್ಕಂಥ ಪಾಲನ್ನು, ಚಿಕ್ಕ ಮಗನಿಗೆ ಬರತಕ್ಕಂಥ ಪಾಲನ್ನು ತಂದೆಯು ಕೊಟ್ಟು ಕಳಿಸಿದಾಗ ನೋಡ್ರಿ, ತಂದೆ ಅಂದ್ಕೊಂಡಿರಲ್ಲ ಬಹುಶಃ ಇವನು ತೆಗೆದುಕೊಂಡು ಪಾಲು ಕೊಟ್ಟ ತಕ್ಷಣ ಇವನು ನನ್ನಿಂದ ದೂರ ಹೋಗ್ತಾನಂತೇಳಿ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆದರೆ ಪಾಲನ್ನು ಸಿಕ್ಕ ತಕ್ಷಣ ಏನು ಮಾಡ್ತಾನೆ, ಈ ಮಗನು ತಂದೆಯಿಂದ ಅಗಲುವಂಥದ್ದನ್ನು ನಾವು ನೋಡ್ತೇವೆ ಸತ್ಯವೇದ ಗ್ರಂಥದಲ್ಲಿ. ಯಾವಾಗಾದರೆ ತಂದೆಯು ಮಗನಿಗೆ ಪಾಲನ್ನು ಕೊಡ್ತಾನೋ, ಆಸ್ತಿಯನ್ನು ಕೊಟ್ಟ ತಕ್ಷಣ ಏನು ಮಾಡ್ತಾನೆ, ಬರತಕ್ಕಂಥ ಎಲ್ಲ ಪಾಲನ್ನು ತೆಗೆದುಕೊಂಡು ತಂದೆಯಿಂದ ಇವನು ದೂರ ಆಗ್ತಾನೆ, ತಂದೆಯಿಂದ ಅಗಲಿ ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನಂತಂದರೆ ದೂರ ಹೋಗ್ತಾನೆ, ದೂರ ದೇಶಕ್ಕೆ ಹೋಗಿ ಮನಸ್ಸಿಗೆ ಬಂದಂಗೆ ಬದುಕ್ತಾನೆ. ಇವನಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಇವನೇನಕ್ಕೆ ಸ್ನೇಹಿತರು ಇರ್ತಾರೆ, ಭಾಳ ಜನ ಸ್ನೇಹಿತರು ಇರ್ತಾರೆ. ಇವನಿಗೆ ವಾವ್ ಸೂಪರ್, ಏನಪ್ಪ ನಿನ್ನ ಹತ್ರ ಎಷ್ಟು ದುಡ್ಡು ಐತೆ, ಏನೋ ನೀನೇ ಬಿಲ್ ಕಟ್ಟಿದೆ, ನೀನೇ ಹೋಟ್ಲಿಗೆ ಎಲ್ಲ ನಿನ್ನೆ ದುಡ್ಡು ಕೊಟ್ಟೆ. ಎಲ್ಲ ಜನ ಈ ರೀತಿಯಾಗಿ ಈತನನ್ನು ಉಬ್ಬಿಸ್ತಾ ಇರ್ತಾರೆ. ಈತನು ಬಹಳ ಇಷ್ಟ ಬಂದಂಗೆಲ್ಲ ಬದುಕ್ತಾನೆ. ಇಷ್ಟ ಬಂದಂಗೆ ಬದುಕಿದಾಗ ಎಲ್ಲವೂ ನಷ್ಟವಾಗ್ತದೆ. ಆ ಯಾವ ದೇಶಕ್ಕೆ ಇವನು ಹೋಗಿರ್ತಾನೋ ಅವನು ಅನ್ಕಂಡ ಏನಂದ್ರೆ ಗೊತ್ತಾ, ಏನು ಇರಲಿ ಬಿಡು, ಎಲ್ಲ ಖಾಲಿ ಆದರೆ ಏನಿಲ್ಲ, ನನಗೆ ಟ್ಯಾಲೆಂಟ್ ಐತೆ, ನನಗೆ ಶಕ್ತಿ ಐತೆ, ನನಗೆ ಜ್ಞಾನ ಐತೆ, ನಾನು ಏನು ಮಾಡ್ತೀನಿ, ಏನಾದರೂ ಕೆಲಸ ಮಾಡಿ ನಾನು ಬದುಕ್ತೀನಿ ಅಂತೇಳಿ ಇವನು ಅಂದ್ಕೊಂಡು ಎಲ್ಲ ಹೆಂಗೆ ಬೇಕಂಗೆ ಎಲ್ಲ ಹಾಳು ಮಾಡ್ಕೊಂಡಾಗ ಆ ಯಾವ ದೇಶಕ್ಕೆ ಇವನು ಹೋಗಿದ್ನೋ ಆ ದೇಶದಲ್ಲಿ ಭಯಂಕರವಾದ ಘೋರ ಬರ ಬಂದುಬಿಡ್ತು. ಹಲ್ಲೆಲೂಯಾ. ಘೋರ ಬರ ಬಂದ ತಕ್ಷಣ ಅವಾಗ ಕೆಲಸ ಕೇಳೋಕೆ ಹೋಗ್ತಾನೆ, ಎಲ್ಲಿ ಕೆಲಸ ಸಿಗವಲ್ದು. ಆ ಕಡೆ ಹೋಗ್ತಾನೆ ಕೆಲಸಕ್ಕೆ, ಈ ಕಡೆ ಹೋಗ್ತಾನೆ ಕೆಲಸಕ್ಕೆ, ಅಲ್ಲಿ ಕೇಳ್ತಾನೆ ಕೆಲಸ. ಯಾವ ಕೆಲಸ ಇವನಿಗೆ ಟ್ಯಾಲೆಂಟಿಗೆ ತಕ್ಕಂಗೆ ಯಾವ ಕೆಲಸನೇ ಅಲ್ಲಿ ಸಿಗ್ತಾ ಇಲ್ಲ. ಆವಾಗ ಒಂದೇ ಒಂದು ಕೆಲಸ ಸಿಗ್ತತೆ. ಹೇಳ್ತಾರೆ, ನೋಡಪ್ಪ, ಯಾವ ಕೆಲಸ ಇಲ್ಲ, ಹಂದಿ ಮೇಯ್ಸೋ ಕೆಲಸ ಐತೆ, ಆ ಹಂದಿ ಮೇಯ್ಸೋ ಕೆಲಸ ಮಾಡ್ತೀಯಾ ನೀನು ಅಂತಂದರೆ, ಈಗ ಬೇರೆ ಗತಿ ಇಲ್ಲ. ಏನು ಗೊತ್ತಾ, ಹೊಟ್ಟೆ ಹಸು ತಾಳೋಕ್ಕಾಗ್ತಿಲ್ಲ, ಇದ್ದದ್ದೆಲ್ಲ ಹಾಳು ಮಾಡ್ಕೊಂಬಿಟ್ಟಿದ್ದಾನೆ. ಹಣ ಇತ್ತು, ದುಡ್ಡಿತ್ತು, ಎಲ್ಲ ಇತ್ತು. ಎಲ್ಲ ಇದ್ದಾಗ ಏನಾಯ್ತಪ್ಪ ಅಂತಂದರೆ, ಎಲ್ಲ ಸ್ನೇಹಿತರಿದ್ದರು, ಫ್ರೆಂಡ್ಸ್ ಇದ್ದರು, ರಿಲೇಷನ್ ಇದ್ದರು, ಏನೆಲ್ಲ ಇದ್ದರು. ಒಂದು ಸಮಯ ಬಂತು, ಎಲ್ಲ ಆದಾಗ ಎಲ್ಲ ಇವನು ಬಿಟ್ಟೋದಾಗ ಇನ್ನು ಕೆಲಸ ಕೂಡ ಕೇಳ್ತಾನೆ, ಎಲ್ಲಿ ಕೆಲಸ ಸಿಗಲ್ಲ. ಲಾಸ್ಟಿಗೆ ಒಂದು ಕೆಲಸ ಸಿಗ್ತತೆ, ಹಂದಿ ಮೇಯಿಸುವಂಥ ಕೆಲಸ ಸಿಗ್ತತೆ. ಹಂದಿ ಮೇಯಿಸುವಂಥ ಕೆಲಸ ಸಿಕ್ಕಾಗ
ಆವಾಗ ಸರಿ ಆಯಿತು, ಹೊಟ್ಟೆ ತುಂಬ ಊಟನಾರು ಸಿಗ್ತದೆ ಬಿಡು, ಯಾವ ಕೆಲಸ ಆದರೂ ಏನು ಮಾಡೋಣ ಅಂತೇಳಿ ಲಾಸ್ಟಿಗೆ ಹಂದಿ ಮೇಯಿಸುವ ಕೆಲಸಕ್ಕೆ ಆತನು ಸೇರಿಕೊಳ್ತಾನೆ. ಹಂದಿ ಮೇಯಿಸುವಂಥ ಕೆಲಸಕ್ಕೆ ಆತನು ಸೇರಿಕೊಂಡು ಹಂದಿಗಳನ್ನ ಮೇಯಿಸ್ತಾ ಇರ್ತಾನೆ. ನೋಡ್ರಿ, ಯಹೂದ್ಯರಿಗೆ ಹಂದಿ ಅಂತಂದರೆ ಅವರಿಗೆ ಅಸಹ್ಯವಾದ ವಸ್ತು. ಇಸ್ರೇಲ್ ದೇಶದಲ್ಲಿರುವ ಯಹೂದ್ಯರಿಗೆ ಹಂದಿ ಅಂತಂದರೆ ಅಸಹ್ಯವಾದದ್ದು. ಆದರೂ ಕೂಡ ಹಂದಿ ಮೇಯಿಸುವ ಕೆಲಸಕ್ಕೆ ಸೇರಿಕೊಂಡು ಏನು ಮಾಡ್ತಾನೆ, ಹಂದಿ ಮೇಯಿಸಕ್ಕೆ ಹೋಗ್ತಾನೆ. ಆದರೆ ದುರಾದೃಷ್ಟವಶ ಏನಪ್ಪ ಅಂತಂದರೆ ಅವನಿಗೆ ಊಟನೇ ಕೊಡಲ್ಲ ಯಜಮಾನ. ಯಾವ ಊಟನ ನಂಬಿಕೊಂಡು ಊಟನಾದರೂ ಸಿಗ್ತದೆ ಅಂತೇಳಿ ಕೆಲಸಕ್ಕೆ ಹೋಗಿರ್ತಾನೋ ಅವನಿಗೆ ಒಪ್ಪತ್ತು ಊಟ ಕೂಡ ಕೊಡೋಂಗಿಲ್ಲ. ಲಾಸ್ಟಿಗೆ ಹಸುವು ತಾಳಕ್ಕಾಗಲ್ಲ, ಭಯಂಕರ ಹಸುವು. ಅಯ್ಯೋ, ಬಟ್ಟೆ ಎಲ್ಲ ಹರಿದ್ಬಿಟ್ಟಿದೆ, ಸ್ನಾನ ಮಾಡೋಕ್ಕೆ ನೀರಿಲ್ಲ, ಸರಿಯಾದ ಊಟ ಇಲ್ಲ, ನೀರಿಲ್ಲ. ಹಂದಿ ಮೇಯಿಸ್ತದಾನೆ, ಹಂದಿ ಕುಡಿಯೋ ನೀರನ್ನೇ ಕುಡಿತದಾನೆ. ಲಾಸ್ಟಿಗೆ ಹಂದಿ ತಿನ್ನೋ ಆಹಾರನಾದರೂ ತಿನ್ನಬೇಕಂತೇಳಿ ಹೋಗ್ತದಾನೆ. ಹಂದಿ ತಿನ್ನೋ ಆಹಾರ ಕೂಡ ಇವನಿಗೆ ತಿನ್ನೋಕ್ಕೆ ಬಿಡ್ತಾ ಇಲ್ಲ. ನೀನು ಉಪವಾಸನೆ ಹಂದಿ ಮೇಯಿಸು ಅಂತೇಳಿ ಬಂದು ಮಾಡ್ತಿರ್ಬೇಕಾದ್ರೆ ಭಯಂಕರ ಒಂದು ಸಾರಿ ಇವನಿಗೆ ಫ್ಲ್ಯಾಶ್ ಬ್ಯಾಕ್ ಬಂದುಬಿಡ್ತು. ಅರೆ ನನ್ನ ತಂದೆಯ ಮನೆಯಲ್ಲಿ ಅವನಿಗೆ ತಂದೆಯ ಮನೆ ನೆನಪಾಯ್ತು ಅವನಿಗೆ ಆ ಸಮಯದಲ್ಲಿ. ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳೇ ಗಮನಿಸ್ರಿ, ಒಬ್ಬ ವ್ಯಕ್ತಿ ದೇವರ ಬಳಿಯಲ್ಲಿರುವಾಗ, ದೇವರ ಸಮ್ಮುಖದಲ್ಲಿರುವಾಗ, ದೇವರ ಜೊತೆಯಲ್ಲಿರುವಾಗ, ಸಭೆಯ ಸವಾಸದಲ್ಲಿರುವಾಗ, ಸೇವಕರ ಜೊತೆಯಲ್ಲಿರುವಾಗ ಅವನು ದೇವರ ಆಶೀರ್ವಾದವನ್ನು ಹೊಂದಿದವನಾಗಿರ್ತಾನೆ. ನೀವು ಸತ್ಯವೇದ ವಾಕ್ಯದಲ್ಲಿ ಎಲ್ಲಾದರೂ ಓದಿ ನೋಡ್ರಿ, ಯಾರೆಲ್ಲ ದೇವರಿಂದ ದೂರವಾಗಿದ್ದಾರೋ, ಯಾರೆಲ್ಲ ದೇವರ ಸನ್ನಿಧಿಯಿಂದ ಅಗಲಿ ಹೋಗಿದ್ದಾರೋ, ಯಾರೆಲ್ಲ ದೇವರಿಂದ ಅವರು ಆ ದೇವರ ಒಂದು ಅನ್ಯೋನ್ಯತೆಯನ್ನು ಕಳೆದುಕೊಂಡಿದ್ದಾರೋ ಅವರ ಗತಿ ಹುಡುಕಿದ್ರೂ ಕೂಡ ಅಡ್ರೆಸ್ ಇಲ್ದಂಗೆ ಅವರ ಪರಿಸ್ಥಿತಿ ಆಗಿದೆ. ಉದಾಹರಣೆಯಾಗಿ ನೋಡುವಾಗ ದೇವರಿಂದ ಆರಿಸಲ್ಪಟ್ಟಂಥ ಅಬ್ರಹಾಮ ಮತ್ತು ಲೋಟನು ಇಬ್ಬರು ಜೊತೆಯಲ್ಲೇ ಬರ್ತಾರೆ. ಜೊತೆಯಲ್ಲಿ ಬಂದ ನಂತರ ಅಬ್ರಹಾಮನ ದನ ಕಾಯುವವರಿಗೂ ಮತ್ತು ಈ ಲೋಟನ ದನ ಕಾಯುವವರಿಗೂ ಜಗಳ ಉಂಟಾದಾಗ ಆವಾಗ ಏನು ಹೇಳ್ತಾನಪ್ಪ ಅಂತಂದರೆ, ಅಬ್ರಹಾಮನ್ ನೋಡಪ್ಪ, ನಾವು ಸಹೋದರರು ಜಗಳ ಆಡೋದು ಬೇಡ, ಬೇಕಾದ್ರೆ ಭಾಳ ವಿಶಾಲವಾಗೈತೆ, ಎಲ್ಲನೂ ಅವನ ಕಡೆಗೆ ಇದ್ಬಿಡು, ಹಂಗೆ ಏನು ತೊಂದರೆ ಇಲ್ಲ, ಒಂದು ಆರಿಸ್ಕೊಂಬಿಡು ನಿನಗೆ ಬೇಕಾದದ್ದು. ಅಂದರೆ ಇವನು ಆರಿಸ್ಕೊಳ್ಳೋದೇನು ಗೊತ್ತಾ, ಸೋದೋಮ್ ಗೋಮರ ಪಟ್ಟಣ ದೂರ, ಅದು ನೋಡೋದಕ್ಕೆ ಭಾಳ ಹಚ್ಚ ಹಸುರು ಇರ್ತತೆ. ಅದನ್ನು ಆರಿಸ್ಕೊಂಡು ಅಲ್ಲಿಂದ ದೂರ ಹೊರಟು ಹೋಗ್ತಾನೆ. ಅಲ್ಲಿ ಹೋಗಿ ನೋಡೋ ತನಕ ಗೊತ್ತೇ ಇಲ್ಲ ಅದು ಎಷ್ಟು ಮೋಸ್ಟ್ ಆಫ್ ದ ಡೇಂಜರ್ ಪ್ಲೇಸ್ ಅನ್ನೋಗೆ ಅವನು ಹೋಗಿರ್ತಾನೆ. ಹಲ್ಲೆಲೂಯಾ. ಭಾಳ ಜನರಿಗೆ ಗೊತ್ತೇ ಇರಲ್ಲ, ಹೋಗಿ ನೋಡೋ ತನಕ ಗೊತ್ತೇ ಇರಲ್ಲ ನಾನು ಎಷ್ಟು ಡೇಂಜರ್ ಪ್ಲೇಸ್ನಾಗ ಬಂದೇನೆ ಅಂತೇಳಿ. ಹಲ್ಲೆಲೂಯಾ. ಕೆಲವರು ಅದಕ್ಕೆ ಒಂದು ಗಾದಿ ಮಾತು ಈ ರೀತಿಗೆ ಹೇಳ್ತಾರೆ, ದೂರ್ಲು ಬೆಟ್ಟ ನೋಡೋಕ್ಕೆ ಭಾಳ ನುಣ್ಣಗೆ ಕಾಣಿಸ್ತದಂತೆ. ದೂರ್ಲು ಬೆಟ್ಟ ನೋಡೋಕ್ಕೆ ಹೆಂಗೆ ಕಾಣಿಸ್ತದಂತೆ? ದೂರ್ಲು ಬೆಟ್ಟ ಹೆಂಗೆ ಕಾಣಿಸ್ತದಂತ್ರಿ ನೋಡೋಕ್ಕೆ? ಅಂದರೆ ಹಚ್ಚ ಹಸಿರಾಗಿ ಕಾಣಿಸುತ್ತೆ. ಹತ್ರ ಹೋಗಿ ನೋಡಿದಾಗಲೇ ಅದರಲ್ಲಿ ಎಷ್ಟು ಕಲ್ಲಿದೆ, ಎಷ್ಟು ಮುಳ್ಳಿದೆ, ಎಷ್ಟು ಅದರಲ್ಲಿ ಕಷ್ಟ ಇದೆ ಅಂತೇಳಿ ಹತ್ರಕ್ಕೆ ಹೋದಾಗೆ ಗೊತ್ತಾಗೋದು. ಒಂದು ಕುರಿ ಹಂಗೆ ಅನ್ಕಂತು ಕುರುಬನ ಜೊತೆಯಲ್ಲಿ ಮೇಯ್ತಾ ಇರಬೇಕಾದ್ರೆ ಎಷ್ಟು ದಿವಸಪ್ಪ ಇವನ ಜೊತೆಗಿದ್ದು ಮೇಯೋದು, ಎಷ್ಟು ದಿವಸ ಇಲ್ಲೇ ಇದೆ ಈ ಹುಲ್ಲು ತಿನ್ಕಂತಿರೋದು. ಅಲ್ಲಿ ದೂರ್ಲು ಬೆಟ್ಟ ನೋಡ್ತಂತ ಒಂದು ಸಾರಿ ಭಯಂಕರ ಹಚ್ಚ ಹಸಿರಾಗಿ ಕಾಣಿಸ್ತು. ಆ ಹಚ್ಚ ಹಸಿರಾಗಿ ಕಾಣಿದ ತಕ್ಷಣ ಅಲ್ಲಿ ಹೋಗಿ ನಾನು ಹಾಯಾಗಿ ಎಂಜಾಯ್ ಮಾಡ್ಬೇಕಂತ ಹೋಗ್ತಿರ್ಬೇಕಾದ್ರೆ ಹೋಗ್ತಾ ಇನ್ನೂ ಆ ಬೆಟ್ಟವನ್ನು ಕೂಡ ಮುಟ್ಟಿಲ್ಲ. ಅರ್ಧ ದಾರಿಯಲ್ಲೇ ಒಂದು ದೊಡ್ಡ ಕೆಸರು ಒಂದು ಬಾವಿಯಲ್ಲಿ, ಆಳ್ಬಾವಿಯಲ್ಲಿ ಬಿದ್ದುಬಿಡ್ತಾ ಕುರಿ. ದೇವ್ರ ಮಕ್ಕಳಾದ ನಾವು ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಲೋಕ ನಮಗೆ ನೋಡುವುದಕ್ಕೆ ಆಕರ್ಷಕವಾಗಿ ಕಾಣಿಸ್ತದೆ, ಲೋಕ ನಮಗೆ ನೋಡುವುದಕ್ಕೆ ಹಚ್ಚ ಹಸಿರಾಗಿ ಕಾಣಿಸ್ತದೆ. ಆದರೆ ನಾವು ಯಾವಾಗ ದೇವರ ಸಮ್ಮುಖದಲ್ಲಿರ್ತೀವೋ, ಯಾವಾಗ ದೇವರ ಜೊತೆಯಲ್ಲಿ ಇರ್ತೀವೋ, ಯಾವಾಗ ಆ ತಂದೆಯ ಅನ್ಯೋನ್ಯತೆಯಲ್ಲಿ ಇರ್ತೀವೋ ಅಲ್ಲಿವರೆಗೂ ನಮಗೆ ಭದ್ರತೆ ಇದೆ, ಅಲ್ಲಿವರೆಗೂ ಕ್ಷೇಮ ಇದೆ. ಆ ತಂದೆ ನಮಗೆ ಕಾವಲುಗಾರನಾಗಿದ್ದಾನೆ. ಹಲ್ಲೆಲೂಯಾ. ತಂದೆ ನಮಗೆ ಏನಾಗಿದ್ದಾನೆ? ಕಾವಲುಗಾರನಾಗಿದ್ದಾನೆ. ನೋಡ್ರಿ, ಇವನು ತಂದೆಯಿಂದ ದೂರ ಹೋದಾಗ, ಎಲ್ಲವನ್ನು ನಷ್ಟಪಡಿಸಿಕೊಂಡಾಗ, ಮತ್ತು ಎಲ್ಲವನ್ನು ಕಳೆದುಕೊಂಡು ಹಂದಿ ತಿನ್ನುವಂಥ ಊಟ ಸಹ ಇವನಿಗೆ ಸಿಗದೇ ಇರುವ ಪರಿಸ್ಥಿತಿಯಲ್ಲಿ ಆಗ ಇವನಿಗೆ ಗೊತ್ತಾಯಿತು ತಂದೆಯ ಹೃದಯ ಏನೆಂಬುದಾಗಿ ಇವನಿಗೆ ಗೊತ್ತಾಗ್ತದೆ. ಒಂದು ಸಾರಿ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾನೆ, ಆ ತಂದೆಯ ಮನೆಯನ್ನು ನೆನೆಸ್ಕೊಂಡು ಈಗಂತ ಅರೆ ಎಂಥ ಘೋರಪ್ಪ, ನಮ್ಮ ತಂದೆ ಮನೆಗೂ ಎಷ್ಟು ಜನ ಆಳ್ಮಕ್ಕಳಿದ್ದಾರೆ, ಎಷ್ಟು ಜನ ಕೆಲಸದವರಿದ್ದಾರೆ, ನಮ್ಮ ತೋಟದಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ, ನಮ್ಮ ಗದ್ದೆಯಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ, ನಮ್ಮ ಮನೆಯಲ್ಲಿ ದನ ಕುರಿ ಆ ಹಟ್ಟಿಗಳಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ.
ಅವ್ರದ್ದು ಎಂಥ ಲಗ್ಜರಿ ಲೈಫಪ್ಪ, ಎಂಥ ಭೋಜನ, ಎಂಥ ಊಟ, ನನ್ನ ತಂದೆ ಹೃದಯ ಎಂತಹ ಹೃದಯ, ಅಯ್ಯೋ ಅಂಥ ತಂದೆಯಿಂದ ನಾನು ಇವಾಗ ದೂರವಾಗಿ ಬಂದುಬಿಟ್ಟಿದ್ದೀನಲ್ಲ ಅಂಥೇಳಿ ಆವಾಗ ಆತನಿಗೆ ತಂದೆಯ ಹೃದಯದ ಚಿತ್ರಣ ಅವನಿಗೆ ಅರ್ಥ ಆಗಿ ಏನು ಮಾಡ್ತಾನೆ ಗೊತ್ತಾ, ಅಲ್ಲಿಂದ ಅವನು ಎದ್ದೇಳ್ತಾನೆ. ಹಲ್ಲೆಲೂಯಾ. ಅಲ್ಲಿಂದ ಏನು ಮಾಡ್ತಾನೆ, ಎದ್ದೇಳ್ತಾನೆ. ಬಹಳ ಜನರು ಏನು ಗೊತ್ತಾ, ದೇವರಿಂದ ದೂರ ಹೋಗಿರ್ತಾರೆ. ಅವ್ರಿಗೆ ಗೊತ್ತು ನಾವು ದೇವ್ರ ಜೊತೆಗಿದ್ದಾಗ ಹೆಂಗಿರ್ತೀವಿ, ದೇವರ ಅನ್ಯನೀತಿಲಿದ್ದಾಗ ಹೆಂಗಿದ್ವಿ, ಪ್ರಾರ್ಥನೆಯಲ್ಲಿದ್ದಾಗ ಹೆಂಗಿದ್ವಿ, ನಾವು ಫೆಲೋಶಿಪ್ಪಲ್ಲಿದ್ದಾಗ ಹೆಂಗಿದ್ವಿ ಅಂತೇಳಿ. ಆದರೆ ಅದನ್ನೆಲ್ಲ ಕಳೆದುಕೊಂಡಾದ್ಮೇಲೆ ಅವರು ಭಯಂಕರ ಸ್ಥಿತಿಗೆ ಬಂದಿರ್ತಾರೆ. ಭಯಂಕರ ಸ್ಥಿತಿಗೆ ಬಂದ ಮೇಲೂ ಕೂಡ ಅಲ್ಲಿಂದ ಅವರು ಎದ್ದೇಳೋದಿಲ್ಲ, ಎದ್ದು ಅಲ್ಲಿಂದ ಮತ್ತೆ ತಂದೆಯ ಸಮೀಪಕ್ಕೆ ಬರೋದಿಲ್ಲ. ಹಲ್ಲೆಲೂಯಾ. ಆದರೆ ಈ ತಪ್ಪಿ ಹೋದ ಮಗನು ಏನು ಮಾಡಿದ್ನು ಗೊತ್ತಾ, ಅಲ್ಲಿಂದ ಎದ್ದನು ಪ್ರೇಯರೆ. ಹಲ್ಲೆಲೂಯಾ. ಹೇಳ್ರಿ ಅಲ್ಲಿಂದ ಅವನು ಎದ್ದನು. ಬಿದ್ದಂಥ ಸ್ಥಳದಲ್ಲಿ ಬಿದ್ದೇ ಇರಬಾರ್ದು, ಮೇಲೆ ಎದ್ದೇಳಬೇಕು. ಹೇಳ್ರಿ ಮೇಲೆ ಎದ್ದೇಳಬೇಕು, ಮೇಲೆ ಎದ್ದೇಳಬೇಕು. ಹಲ್ಲೆಲೂಯಾ. ಕೆಲವು ಸಾರಿ ಮನುಷ್ಯನು ಸರ್ವಸಾಧಾರಣವಾಗಿ ಕೆಲವು ಸಾರಿ ಬೀಳೋದು ಸಹಜ. ಕೆಲವು ಸಾರಿ ಇತರರ ಮಾತನ್ನು ಕೇಳಿ ಇವರು ಸ್ವಂತ ಇಚ್ಛೆಯಿಂದ ಹೋದ್ನಂತೀರ. ಮಗನು ಸ್ವಂತ ಇಚ್ಛೆಯಿಂದ ಹೋಗಲಿಲ್ಲ, ಯಾರೋ ಬಂದು ಹೇಳಿದರು, ಲೇ ಏನ್ಲೇ ನಿಮ್ಮ ಅಪ್ಪನ ಜೊತೆಗೆ ಎಷ್ಟು ತಿಂತಾ ಇರ್ತೀಯಲ್ಲೇ ನೀನು, ಹೋಗಲೇ ಅಲ್ಲಿ ನೋಡು, ವಾ ಎಷ್ಟು ಸುಂದರವಾಗೈತೆ, ಎಷ್ಟು ಆ ದೇಶ ನೋಡಿಬಿಟ್ರೆ ನೀನು ದೊಡ್ಡ ಕೋಟ್ಯಾಧೀಶ್ವರ ಆಗಿಬಿಡ್ತೀಯ ಅಲ್ಲಿಗೆ ಹೋಗ್ಬಿಟ್ರೆ ಅಂಥೇಳಿ ಯಾರೋ ಹೇಳಿದರು. ಹೇಳಿದ ಮಾತನ್ನು ಕೇಳಿ ಬಂದು ಇಲ್ಲಿ ಬಿದ್ದೋದ, ಎಲ್ಲವನ್ನು ಕಳೆದುಕೊಂಡ. ಆದರೆ ಬಿದ್ದ ಅಂತೇಳಿ ಅಲ್ಲೇ ಬಿದ್ದ ಸ್ಥಳದಲ್ಲಿ ಅವನು ಇರದೆ ಒಂದು ದಿವಸ ಅವನಿಗೆ ತಂದೆಯ ನೆನಪಾಗ್ತದೆ. ತಂದೆ ಹೃದಯ ಎಂಥದೆಂಬುದಾಗಿ ಅವನು ಅರ್ಥಕೊಳ್ತಾನೆ. ಬಿದ್ದಂಥ ಸ್ಥಳದಿಂದ ಎದ್ದೇಳ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ವಾಕ್ಯದಲ್ಲಿ ಒಂದು ಮಾತು ಈ ರೀತಿಗೆ ಹೇಳ್ತದೆ, ಏನಂತ ಗೊತ್ತಾ, ನೀತಿವಂತನು 7 ಸಾರಿ ಬಿದ್ದರೂ ಅವನು ಎದ್ದು ನಿಲ್ಲುತ್ತಾನಂತೆ. ಹಲ್ಲೆಲೂಯಾ. ನೀತಿವಂತನು ಎಷ್ಟು ಸಾರಿ? 7 ಸಾರಿ ಬಿದ್ದು ಹೋದರೂ ಕೂಡ ಅವನು ಎದ್ದು ನಿಲ್ಲುತ್ತಾನೆ. ದೇವ್ರ ಮಕ್ಕಳೇ, ಯಾರು ಬಿದ್ದಂಥ ಸ್ಥಳದಿಂದ ಎದ್ದು ನಿಲ್ಲುವುದಕ್ಕೆ ಮನಸ್ಸು ಮಾಡ್ತಾರೋ ಅವರಿಗೆ ತಂದೆಯ ಹೃದಯ ಯಾವಾಗಲೂ ಬಾಗಿಲು ತೆರೆದಿರ್ತದೆ. ಹಲ್ಲೆಲೂಯಾ. ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಕುರಿ ಏನು ಮಾಡ್ತಂತೆ, ಅದು ಕುರುಬನನ್ನು ಕೂಗೋದಕ್ಕೆ ಪ್ರಾರಂಭ ಮಾಡ್ತಂತೆ. ಯಾವಾಗ ದೂರ್ಲು ಬೆಟ್ಟ ಹಚ್ಚ ಹಸಿರಂತೇಳಿ ನೋಡಿ ಅಲ್ಲಿಗೆ ಹೋಗಿಬಿಟ್ರೆ ಅದು ಚೆನ್ನಾಗಿರ್ತದೆ ಅಂತೇಳಿ ಹೋಗುವ ಸಮಯದಲ್ಲಿ ಆ ಕೆಸರು ಇರುವಂಥ ಬಾವಿಯಲ್ಲಿ ಮುಳ್ಳು ಗಿಡಗಳು ಬೆಳೆದಿರುವಂಥ ಒಂದು ಆಳವಾದ ಬಾವಿಯಲ್ಲಿ ಬಿದ್ದಿಳ್ತೋ ಅದಕ್ಕೆ ಕೂಗುವುದಕ್ಕೆ ಪ್ರಾರಂಭ ಮಾಡ್ತು. ಆದರೆ ದೇವ್ರ ಮಕ್ಕಳಾದ ನಾವು, ಅದಕ್ಕೆ ಸತ್ಯವೇದ ನಮಗೆ ದೇವ್ರ ಮಕ್ಕಳಾದ ನಮಗೆ ಏನಂತ ಹೋಲಿಕೆ ಮಾಡ್ತದೆ ಗೊತ್ತಾ, ಕುರಿಮರಿಗಳು. ಹಲ್ಲೆಲೂಯಾ. ಯೆಹೋವನು ನಮಗೆ ಕುರುಬನು, ನಾವು ನಮ್ಮನ್ನು ಕುರಿಮರಿಯ ಹಾಗೆ ಆತನು ನಮ್ಮನ್ನು ಹೊತ್ತು ಸಾಗುತ್ತಾನಂತೆ. ಈ ಕುರಿಗೂ ಹಂದಿಗೂ ಒಂದು ವ್ಯತ್ಯಾಸ ಐತಿ. ಏನು ಹೇಳ ನಾನು, ಕುರಿಗೆ ಹಂದಿಗೆ ಇರುವಂಥ ಒಂದು ವ್ಯತ್ಯಾಸ ಏನಂದರೆ, ಕುರಿ ಈ ದಡದ ಮೇಲೆ ನಡೀತಿರ್ಬೇಕಾದ್ರೆ ಕೆಸರು ಕಾಲು ಸ್ಲಿಪ್ಪಾಗಿ ಕೆಲವು ಸಾರಿ ಬೀಳುವಂಥ ಸಂದರ್ಭಗಳಿರ್ತದೆ. ಬಿದ್ದಾಗ ಕೆಸರಿನಲ್ಲಿ ಬಿದ್ದಾಗ ಆಹಾ ಅಂತ ಅದು ಕೆಸರಿನಲ್ಲಿ ಓಡಾಡಲ್ಲ. ಅದೇನು ಮಾಡ್ತದೆ ಗೊತ್ತಾ, ಅದಕ್ಕೆ ಕೆಸರು ಅಂದರೆ ಇಷ್ಟನೇ ಆಗಲ್ಲ, ಆ ಗೊಜ್ಜಲು ಅಂದರೆ ಅದಕ್ಕೆ ಇಷ್ಟನೇ ಆಗಲ್ಲ. ಯಾವುದಕ್ಕೆ ಹೇಳ್ರಿ? ಕುರಿಗೆ. ಅದೇನು ಮಾಡ್ತದೆ, ಬಿದ್ದ ತಕ್ಷಣ ಸ್ವಲ್ಪ ಕೂಗ್ತತೆ. ಕೂಗಿದಾಗ ಕುರುಬ ಬಂದು ಕುರಿಯನ್ನು ಎತ್ಕೊಂಡು ಅದನ್ನು ತೊಳೆದು ಅಟ್ಟಿಯಲ್ಲಿ ಇಟ್ಕೊಳ್ತಾನೆ. ಆದರೆ ಹಂದಿದು ನೋಡಿರಿ ನೀವು, ಹಂದಿ ಅದಕ್ಕೆ ಏನಂತಂದರೆ ಏನು ಇಷ್ಟಪ್ಪ ಅಂತಂದರೆ ಕೆಸರು ಗೊಜ್ಜಲು ಅಂದರೆ ಭಾಳ ಇಷ್ಟ ಅದಕ್ಕೆ. ಅದು ನೀವು ಎಷ್ಟು ಸಾರಿ ತೆಗೆದುಕೊಂಡು ಬನ್ನಿರಿ, ಎಷ್ಟು ಸಾರಿ ತೊಳಿರಿ, ಎಷ್ಟು ಸಾರಿ ಕ್ಲೀನ್ ಮಾಡಿರಿ, ಅದು ಮತ್ತೆ ಹೋಗೋದು ಎಲ್ಲಿಗೆ ಹೋಗ್ತದೆ, ಅದು ಸೀದಾ ಮತ್ತು ಕೆಸರಲ್ಲೇ ಹೋಗ್ತತೆ. ಅದಕ್ಕೆ ಕೆಸರಂದ್ರೇ ಇಷ್ಟ, ಅದು ಕೆಸರಲ್ಲೇ ಓಡಾಡ್ತದೆ. ಆದರೆ ದೇವರು ಆರಿಸಿಕೊಂಡವರಾದ ನಾವು ದೇವ್ರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ, ನಾವು ದೇವರಿಗೆ ಕುರಿಮರಿಗಳಾಗಿದ್ದೇವೆ. ಹಲ್ಲೆಲೂಯಾ. ನಾವು ನಮಗೆ ಒಬ್ಬ ಕುರುಬನಿದ್ದಾನೆ, ಆತನು ನಮ್ಮನ್ನು ಹೊತ್ತು ಸಾಗುವವನಾಗಿದ್ದಾನೆ. ಆತನು ನಮ್ಮನ್ನು ಹೆಗಲ ಮೇಲೆ ನಮಗೆ ನಡೆಯಲಿಕ್ಕೆ ಆಗದಿರುವ ಪರಿಸ್ಥಿತಿಗಳಲ್ಲಿ, ನಡೆಯೋದಕ್ಕೆ ಆಗದಿರುವ ಸಂದರ್ಭಗಳಲ್ಲಿ ಆತನು ನಮ್ಮನ್ನು ಹೊತ್ತು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವು ಸಾರಿ ನಾವು ಕೆಲವು ಮರಿಗಳು ನೋಡಿದರೆ, ಈ ಕುರುಬರನ್ನು ನೀವು ಕೆಲವು ಸಾರಿ ನೀವು ನೋಡಿರ್ತೀರ ಬಹುಶಃ. ಈಗ ಕುರಿಮರಿಗಳನ್ನ ಹೊಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏನೋ ಬೈ ಚಾನ್ಸ್ ಮಿಸ್ ಆಗಿ ಕಾಲಿಗೆ ಟೇಚ್ ಆಗ್ತತೆ, ಅಂದರೆ ಆ ಕಲ್ಲು ಕಾಲಿಗೆ ತಗಲ್ತತೆ, ಅದಕ್ಕೆ ಸ್ವಲ್ಪ ಗಾಯ ಆಗಿರ್ತತೆ. ಆ ಸಂದರ್ಭದಲ್ಲಿ ಆ ಬೆಟ್ಟ ಏರೋಕ್ಕಾಗಲ್ಲ, ಕೆಲವು ಮಾರ್ಗವನ್ನು ದಾಟೋದಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಆ ಮರಿನ ನೀನು ಅಲ್ಲೇ ಸಾಯ್ ಅಂಥೇಳಿ ಕುರುಬ ಅಲ್ಲೇ ಬಿಟ್ಟು ಬರಲ್ಲ. ಆ ಮರಿ ನಡೆಯೋಕ್ಕೆ ಆಗದಿರುವಾಗ ಕುರುಬನು ಆ ಮರಿಯನ್ನು
ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆತನು ಬರುವವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ದೇವ್ರ ಮಕ್ಕಳಾದ ನಮಗೆ ಒಬ್ಬ ಕುರುಬನಿದ್ದಾನೆ. ಹಲ್ಲೆಲೂಯ. ನಮ್ಮ ತಂದೆ ಇದ್ದಾನೆ, ಪರಲೋಕದ ತಂದೆ. ಹಾಗಾದರೆ ದೇವ್ರ ಮಕ್ಕಳೇ, ನಾನು ಯಾವ ತಂದೆ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದರೆ ಪರಲೋಕದ ತಂದೆ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಹಲ್ಲೆಲೂಯ. ಹಾಗಾದರೆ ಇಲ್ಲಿ ಯಾವ ತಂದೆ ಬಗ್ಗೆ ಯೇಸು ಸಾಮುವೇಲನು ಹೇಳ್ತದನ್ನು ಗೊತ್ತಾ? ಅಂದರೆ ಪರಲೋಕದ ತಂದೆ ಬಗ್ಗೆ. ಭೂಲೋಕದ ತಂದೆ ಒಂದು ವೇಳೆ ಅನ್ಕೊಳ್ರಿ, ಈಗ ಭೂಲೋಕದ ತಂದೆಗೂ ಪರಲೋಕದ ತಂದೆಗೂ ವ್ಯತ್ಯಾಸಗಳಿದೆ. ಪರಲೋಕದ ತಂದೆಯ ಕುರಿತು ಯೇಸು ಸಾಮುವೇಲನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮಗನು ಆಸ್ತಿಯನ್ನೆಲ್ಲ ಹಾಳು ಮಾಡಿಕೊಂಡು ಭಯಂಕರವಾಗಿ ಜೀವಿಸಿ ತಂದೆ ಹೆಸರನ್ನೆಲ್ಲ ಹಾಳು ಮಾಡಿ ಬಂದನಪ್ಪ ಅಂತಂತಂದರೆ ಅವನಿಗೆ ಒಂದು ವೇಳೆ ಭೂಲೋಕದ ತಂದೆ, ಆ ಭೂಲೋಕದ ಶಾರೀರಿಕವಾದ ತಂದೆ ಓಡಿ ಹೋಗಿ ಅಪ್ಪಿಕೊಂಡು ಮುತ್ತು ಕೊಟ್ಟು, ತಪ್ಪಿ ಹೋದ ಮಗನು ಬಂದಿದ್ದಾನೆ, ಕರ್ಕೊಂಡೋಗ್ರಿ, ಫಸ್ಟ್ ಸ್ನಾನ ಮಾಡಿಸ್ರಿ, ಹೊಸ ಬಟ್ಟೆ ಹಾಕ್ರಿ, ಚಪ್ಪಲಿಯನ್ನು ಮೆಡಿಸ್ರಿ, ಉಂಗುರ ಹಾಕ್ರಿ ಅಂತ ಅನ್ನೋದಿಲ್ಲ. ಬಂದ ತಕ್ಷಣ ಫಸ್ಟ್ ಮಕ ನೋಡಿ, ನಿನ್ನ ಮಕ ತೋರಿಸ್ಬೇಡ, ಹೋಗು, ನನ್ನ ಮರ್ಯಾದೆಲ್ಲ ತೆಗೆದು ಇದ್ದಿದ್ದೆಲ್ಲ ಹಾಳು ಮಾಡ್ಕೊಂಡು ಬಂದಿ ಅಂತ ಅಂತಿದ್ರೇನು. ಆದರೆ ಪರಲೋಕದ ತಂದೆಯ ಒಂದು ಸ್ವಭಾವ ಏನು ಗೊತ್ತಾ? ಆ ಮಗನು ಬಂದ ತಕ್ಷಣ ಆ ಮಗನನ್ನು ಅಪ್ಪಿಕೊಳ್ತಾನೆ ರೀ. ಹಲ್ಲೆಲೂಯ. ವಾವ್, ಎಂಥ ತಂದೆನ ನಾವು ಪಡೆದಿದ್ದೇವೆ ಗೊತ್ತಾ? ಎಷ್ಟು ಕನಿಕರವುಳ್ಳ ತಂದೆ. ಹಾಗಾದರೆ ಆ ತಂದೆ ಯಾಕೆ ಗೊತ್ತಾ ಅಂತಂದರೆ, ಲೋಕದಲ್ಲಿ ಎಲ್ಲ ತಂದೆಗಳಾಗಿರೋಲ್ಲ. ಅನೇಕ ತಂದೆಗಳು ಮಕ್ಕಳು ತಪ್ಪು ಮಾಡಿದಾಗ ಕ್ಷಮಿಸಿದಂಥ ತಂದೆಗಳು ಉಂಟು. ಹಲ್ಲೆಲೂಯ. ಮಕ್ಕಳನ್ನು ಕ್ಷಮಿಸಿ ಅವರಿಗೆ ಪ್ರೀತಿ ತೋರಿಸಿದಂಥ ತಂದೆಗಳು ಕೂಡ ಉಂಟು. ಆದರೆ ದೇವ್ರ ಮಕ್ಕಳೇ, ಪರಲೋಕದಲ್ಲಿರುವ ನಮ್ಮ ತಂದೆ ಯಾರಂದರೆ ಆತನು ನಮ್ಮನ್ನು ಸೃಷ್ಟಿ ಮಾಡಿದವನು. ಹಲ್ಲೆಲೂಯ. ಆತನು ನಮ್ಮನ್ನು ಸೃಷ್ಟಿ ಮಾಡಿದವನು, ನಮಗಾಗಿ ರಕ್ತವನ್ನು ಸುರಿಸಿದವನು, ನಮ್ಮನ್ನು ಕೊಂಡುಕೊಳ್ಳುವುದಕ್ಕೆ, ನಮ್ಮನ್ನು ಸಂಪಾದಿಸುವುದಕ್ಕೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೆ, ನಮ್ಮನ್ನು ಆ ಕೆಸರು ಗುಣಿಯಿಂದ ಮೇಲೆತ್ತುವುದಕ್ಕಾಗಿ ಮುಳ್ಳಿನ ಕಿರೀಟವನ್ನು ತಲೆಯ ಮೇಲೆ ಧರಿಸಿಕೊಂಡವನು. ಹಲ್ಲೆಲೂಯ. ಯಾವ ರೀತಿಯೋ ಆ ಕುರುಬನು ಆ ಕುರಿಯನ್ನು ಮೇಲೆ ಎತ್ತುವುದಕ್ಕಾಗಿ ಕೆಳಗಿಳಿದನೋ, ಅದನ್ನು ಮೇಲೆ ಎತ್ತಿದನೋ, ಅದೇ ರೀತಿಯಾಗಿ ತಪ್ಪಿ ಹೋದ ನಮ್ಮನ್ನು ಮತ್ತೆ ಸರಿಪಡಿಸುವುದಕ್ಕಾಗಿ ಯೇಸು ಸ್ವಾಮಿ ಮತ್ತೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಆತನು ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಂಥ ತಂದೆಯಾಗಿದ್ದಾನೆ. ಆಮೇನ್. ಹಲ್ಲೆಲೂಯ. ತಂದೆಯ ಒಂದು ಹೃದಯ ತ್ಯಾಗದಿಂದ ಕೂಡಿರ್ತದೆ. ಹಲ್ಲೆಲೂಯ. ತಂದೆ ಹೃದಯ ಕನಿಕರವುಳ್ಳವಂಥದ್ದಾಗಿರ್ತದೆ. ತಂದೆಯ ಹೃದಯ ಯಾವಾಗಲೂ ಪ್ರೀತಿಸುವಂಥ ಹೃದಯವಾಗಿರ್ತದೆ. ತಂದೆಯ ಹೃದಯ ವಿಶಾಲವಾದಂಥದ್ದಾಗಿದೆ. ತಂದೆಯ ಹೃದಯ ಕ್ಷಮಿಸುವಂಥ ಹೃದಯವಾಗಿದೆ. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಹಾಗಾದರೆ ಈ ಮಗನು ತಪ್ಪಿ ಹೋದ ಮಗನು ಬಂದನು. ಏನಂತ ಬಂದನು ಗೊತ್ತಾ? ಮಗನೆನ್ನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ ಅಂತೇಳಿ ಬಂದು ಏನು ಹೇಳ್ತದನಪ್ಪ ಅಂತಂದರೆ, ಅಪ್ಪ ತಂದೆ, ನಾನು ಪರಲೋಕಕ್ಕೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ಈಗ ನಾನು ಮಗನೆನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ, ನಿನ್ನ ಆಳುಗಳಲ್ಲಿ ಒಬ್ಬನನ್ನಾಗಿ ಸೇರಿಸಿಕೋ ಅಂತೇಳಿ ಹೇಳಿದಾಗ ತಂದೆ ಅವನ ಮಾತು ಕೇಳೋಕ್ಕೆ ತಯಾರಿಲ್ಲ. ಯಾಕೆ ಗೊತ್ತಾ? ಕೆಲವು ಸಾರಿ ದೇವರ ಆಲೋಚನೆಯೇ ಬೇರೆ, ಮನುಷ್ಯರ ಆಲೋಚನೆಯೇ ಬೇರೆ. ಹಲ್ಲೆಲೂಯ. ನಿಜವಾದ ತಂದೆ ಯಾವಾಗಲೂ ತನ್ನ ಮಕ್ಕಳಿಗಾಗಿ ಆ ಎತ್ತಂಥ ತಂದೆ ಅಂದರೆ ಎತ್ತಂಥ ಹೃದಯಗಳು ಮಕ್ಕಳಿಗಾಗಿ ಏನು ಮಾಡ್ತಿರ್ತವೆ? ಹಾತೊರಿತಾ ಇರ್ತವೆ. ಹಲ್ಲೆಲೂಯ. ಈ ತಂದೆ ಮಗನನ್ನು ಅಪ್ಪಿಕೊಂಡು ಬಿಟ್ನು. ಸ್ತೋತ್ರ. ಅವನು ಬಟ್ಟೆ ಗಲೀಜಾಗಿತ್ತು, ಸ್ನಾನ ಮಾಡ್ಬಾ, ಆಮೇಲೆ ನೀನು ಅಪ್ಪಿಕೊಳ್ತೀನಿ ಅಂತ ಅನ್ನಲಿಲ್ಲ. ಒಬ್ಬ ವ್ಯಕ್ತಿ ನನ್ನ ಹತ್ರ ಈ ರೀತಿ ಸಿಕ್ಕು ಕೇಳಿದರು. ಅಂಬೇಡ್ಕರ್ ಸರ್ಕಲ್ ಹತ್ರ ಕೆಲವು ದಿವಸಗಳಿಂದ ಒಬ್ಬ ವ್ಯಕ್ತಿ ಸಿಕ್ಕರು. ಸರ್, ಒಂದು ದಿವಸ ನಾನು ಸೇವೆ ಮಾಡ್ತಾಯಿದ್ದೆ. ಒಂದು ಕಾಲಗಳಲ್ಲಿ ನಾನು ಹಳ್ಳಿಗೆ ಹೋಗಿ ಸುವಾರ್ತೆ ಸಲ್ಲಿಸ್ತಿದ್ದೆ. ಅವ್ರಿಗೊಂದು ಚಿಕ್ಕ ಬಿಸ್ನೆಸ್ ಐತೆ, ಆ ಬಿಸ್ನೆಸ್ ನಡೆಸ್ಕೊಂಡು ನಾನು ಸೇವೆ ಮಾಡ್ತಿದ್ದೆ. ಆದರೆ ದುರಾದೃಷ್ಟವಶ ನನಗೆ ಸ್ನೇಹಿತರ ಸಹವಾಸ ಮಾಡಿಕೊಂಡು ಕುಡುಕತನ ಎಲ್ಲ ಕಲಿತು ಸೇವೆ ಎಲ್ಲ ಬಿಟ್ಟು ಕೆಲಸ ಕೂಡ ಸರಿಯಾಗಿ, ಈಗ ಬಿಸ್ನೆಸ್ ಕೂಡ ಸರಿಯಾಗಿ ನಡೀತಾ ಇಲ್ಲ. ಭಯಂಕರ ಘೋರವಾದ ಪಾಪದಲ್ಲಿ ನಾನು ನಡೆದುಬಿಟ್ಟೆ. ಈಗ ದೇವ್ರು ನನ್ನನ್ನು ಕ್ಷಮಿಸ್ತಾರಾ ಅಂಥೇಳಿ ಕೇಳಿದರು. ನಾನು ಹೇಳಿದೆ, ನೀನೊಂದು ವೇಳೆ ಮನ ತಿರುಗಿ ಬರುವುದಾದರೆ ದೇವರು ನಿನ್ನ ಕ್ಷಮಿಸ್ತಾನೆ. ಹಲ್ಲೆಲೂಯ. ಪಶ್ಚಾತ್ತಾಪದಿಂದ ಬರೋದಾದರೆ ದೇವರು ನಿನ್ನನ್ನು ಕ್ಷಮಿಸ್ತಾನೆ. ತಂದೆ ಹೃದಯ ನೋಡ್ರಿ, ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಯಾವನಾದರೂ ನಾಶವಾಗುವುದರಲ್ಲಿ ತಂದೆ ಇಷ್ಟಪಡದೆ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆಯಬೇಕು ಅಂತೇಳಿ ತಂದೆ ಇಷ್ಟಪಡ್ತಾನಂತೆ. ನಾಶವಾಗೋದ್ರಲ್ಲಿ ಯಾವ ತಂದೆಗೂ ಇಷ್ಟ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ನೀವು ಏನು ಕೊಡ್ತೀರಿ? ಹಸುವಾಗೈತೆ ಅಂತ ಬಂದು ಮಮ್ಮಿ ರೊಟ್ಟಿ ಕೊಡು, ಪಪ್ಪ ರೊಟ್ಟಿ ಕೊಡು ಅಂತಂದರೆ ನೀವು ಕಲ್ಲು ಕೊಡ್ತೀರಾ? ತಿನ್ನು, ಇದೆ ಸೇಡಿ ಮಣ್ಣು ಕೊಟ್ಟು ಸೇಡಿ ಕಲ್ಲು ಅಂತೀರೇನು?
ಶೇಡಿಕಲ್ ಇದೇ ತಿನ್ನು, 3 ಹೊತ್ತು ಇದೇ ತಿನ್ನು, ಶೇಡಿಕಲ್ ತಿನ್ನು ಅಂತೇಳಿ ಶೇಡಿಕಲ್ಲೇ ಕೊಡ್ತಾರೆ 3 ಹೊತ್ತು. ಅಲ್ಲೆಲೂಯ್ಯ, ಸೋತ್ರ ಬೀದರ್ನಾಗ ಕೆಲವರು ಶೇಡಿಕಲ್ ತಿನ್ನೋರು ಕೂಡ ಇದ್ದಾರೆ. ಅಲ್ಲೆಲೂಯ್ಯ, ಅದೇನು ಟೇಸ್ಟ್ ಇರ್ತೈತೆ ನನಗೆ ಗೊತ್ತಿಲ್ಲ ನಮಗೆ. ಅಲ್ಲೆಲೂಯ್ಯ, ಹಂಗಂತೇಳಿ ತಿಂದ್ಬಿಟ್ರಿಗೆ ನಾವು 3 ಹೊತ್ತು ತಿಂದ್ರಿಗೇನ ಆಯ್ತು, ಮತ್ತೆ ಎಲ್ಲ ಪೂರ ಪೇರ್ಪಾಡ್ಸ್ ಎಲ್ಲ ಮತ್ತೆ ಖರಾಬ್ ಆಗ್ಬಿಡ್ತಾವೆ. ಅಲ್ಲೆಲೂಯ್ಯ, ಎಲ್ಲರೂ ಜೋರಾಗಿ ಅಲ್ಲೆಲೂಯ್ಯ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡ್ತೀರಿ. ಅಂದರೆ ನಿಮ್ಮ ಹೃದಯ ನಿಮ್ಮ ಮಕ್ಕಳ ವಿಷಯದಲ್ಲಿ ಹೆಂಗಿದೆ ಅಂದರೆ ಒಳ್ಳೆತನದಲ್ಲಿದೆ. ಸೊ ಹಾಗೆ ತಂದೆಯು ನಮ್ಮ ವಿಷಯದಲ್ಲಿ ಏನಂತ ಬಯಸ್ತದಾನೆ ಅಂದರೆ ನಾವು ಚೆನ್ನಾಗಿರಬೇಕು. ಅಲ್ಲಲೂಯ್ಯ, ನಾವು ಮೇಲಾಗಿರಬೇಕು, ನಾವು ಒಳ್ಳೆಯವರಾಗಿರಬೇಕು, ಅಂದರೆ ನಾವು ಒಳ್ಳೆಯ ಸ್ಥಿತಿಯಲ್ಲಿರಬೇಕು. ತಂದೆಯ ಹೃದಯ ನಮ್ಮ ಕುರಿತು ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾ ಇದೆ. ಅಲ್ಲಲೂಯ್ಯ. ತಂದೆ ನಮ್ಮ ಬಗ್ಗೆ ಏನಂತ ಯೋಚನೆ ಮಾಡಿದ್ದೇನೆ ಗೊತ್ತಾ? ಯಾವತ್ತಾದರೂ ನೀವು ನಿಮ್ಮ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿರಾ? ನೋಡ್ರಿ, ಬೈಬಲ್ ವಾಕ್ಯದಲ್ಲಿ ಹೇಳ್ತದೆ, ದೇವರು ಈ ರೀತಿಯಾಗಿ ಹೇಳ್ತಾನೆ, ತಂದೆ ನಿಮಗೆ ಮೇಲಾಗಲಿ, ನಿಮ್ಮ ಕುರಿತು ನಾನು ಮಾಡಿಕೊಂಡಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ನಾನು ನಿಮ್ಮ ಕುರಿತು ಮಾಡಿರುವಂಥ ಆಲೋಚನೆಗಳು ಅವು ಹಿತದ ಆಲೋಚನೆಗಳಲ್ಲ, ಹಿತದ ಯೋಚನೆಗಳೇ. ಅಂದರೆ ಬೈಬಲ್ ವಾಕ್ಯ ನಮಗೇನು ಹೇಳ್ತದೆ ಅಂದರೆ, ದೇವ್ರು ನಮ್ಮ ಬಗ್ಗೆ ಏನು ಆಲೋಚನೆ ಮಾಡಿಟ್ಕೊಂಡನ ಅಂತಂದರೆ ನಮಗೆ ಮೇಲಾಗಬೇಕು. ಹಲ್ಲೆಲೂಯಾ, ನಮಗೆ ಒಳ್ಳೆಯದಾಗಬೇಕು, ನಾವು ಒಳ್ಳೆಯ ಸ್ಥಾನದಲ್ಲಿ ಬರಬೇಕು ಅಂಥೇಳಿ ತಂದೆ ನಮ್ಮ ಬಗ್ಗೆ ಆಲೋಚನೆ ಮಾಡಿಕೊಂಡು ಆತನು ತನ್ನ ಪುಸ್ತಕದಲ್ಲಿ ನಮ್ಮ ಬಗ್ಗೆ ಒಳ್ಳೆಯದನ್ನು ಬರೆದಿಟ್ಟಿದ್ದಾನಂತೆ. ಹಲ್ಲೆಲೂಯಾ. ಯಾರೊಬ್ಬರು ಹೇಳ್ತಾಯಿದ್ರು, ಅಯ್ಯೋ ನನ್ನ ಹಣೆ ಬರದಾಗ ಹಿಂಗೆ ಬರ್ದತ್ತೆ, ಅದಕ್ಕೆ ಹಿಂಗೆ ಆಗೈತಿ. ನಿನ್ನ ಹಣೆ ಬರ ನಿನ್ನ ಮಣ್ಣು, ನಿನ್ನ ತಲೆ, ನಿನ್ನ ಹಣೆ ಬರದಾಗ ಬರ್ದಲ್ಲೋ ಯಪ್ಪ, ನೀನು ಹೋಗಿ ಹಂದಿ ಮೇಯಿಸ್ಬೇಕಂತೇಳಿ ನೀನು ಮಾಡ್ಕೊಂಡಿದ್ದದು. ಹಂದಿ ಮೇಯಿಸ್ಬೇಕಂತೇಳಿ ಇವನು ಹಣೆ ಬರದಾಗ ಬರೆದಿದ್ದಿಲ್ಲ, ತಂದೆ ಬರೆದಿಲ್ಲ. ಇವನು ಹೋಗಿ ಹಂದಿ ಮೇಯಿಸ್ಬೇಕಂತ ತಂದೆ ಅಂದ್ಕೊಂಡಿದ್ನ. ಹಂದಿ ತಿನ್ನೋ ಕೂಳುಗೂಡ ಇವನಿಗೆ ಸಿಗಬಾರ್ದು ಅಂತೇಳಿ ತಂದೆ ಅಂದ್ಕೊಂಡಿದ್ನ. ಬಟ್ಟೆಗಳೆಲ್ಲ ಹೊಲಸಾಗಿ ಇವನಿಗೆ ಭಯಂಕರ ಘೋರ ಸ್ಥಿತಿಯಲ್ಲಿ ಇರಬೇಕಂತೇಳಿ ತಂದೆ ಬಯಸಿದ್ನ. ತಂದೆಯ ಮನೆಯಲ್ಲಿ ಏನಿತ್ತು ಗೊತ್ತಾ? ತಂದೆಯ ಮನೆಯಲ್ಲಿ ಎಷ್ಟೋ ಜನ, ಸಾವಿರಾರು ಜನ ಕೆಲಸಗಾರರಿದ್ದರು. ಕೆಲಸಗಾರರು ಕೂಡ ಶ್ರೇಷ್ಠವಾದ ಪುಷ್ಟವಾದ ಒಂದು ಭೋಜನ ದೊರೀತಾ ಇತ್ತು. ಆದರೆ ಮತ್ತೆ ಏನಾಯಿತು, ಇವನಿಗೆ ಹಣೆ ಬರಲ್ಲ. ಇವನು ಮಾಡ್ಕೊಂಡಿದ್ದು ಏನು ಮಾಡ್ಕೊಂಡ ಗೊತ್ತಾ? ತಂದೆಯಿಂದ ಇವನು ಅಗಲಿ ಹೋದನು. ಹಲ್ಲೆಲೂಯಾ. ಯಾವ ಒಬ್ಬ ವ್ಯಕ್ತಿ ದೇವರಿಂದ ಅಗಲಿ ಹೋಗ್ತಾನೋ, ದೇವರಿಂದ ದೂರವಾಗ್ತಾನೋ, ಅವನು ನಷ್ಟಕ್ಕೆ ಒಳಗಾಗ್ತಾನೆ. ನೀವು ಸತ್ಯವೇದ ಗ್ರಂಥದಲ್ಲಿ ಎಲ್ಲಿ ಪರಿಶೀಲನೆ ಮಾಡಿ ನೋಡಿದ್ರು ಕೂಡ ಒಬ್ಬ ವ್ಯಕ್ತಿ ದೇವರಿಂದ ದೂರ ಆಗಿ ಹೋದರೆ, ದೇವರ ಅನ್ಯತೆಯಿಂದ ದೂರ ಆಗಿ ಹೋದರೆ, ದೇವರ ಸಹವಾಸದಿಂದ ದೂರ ಆಗಿ ಹೋದರೆ ಆ ವ್ಯಕ್ತಿ ಏನಾಗ್ತಾನೆ ಗೊತ್ತಾ? ಆ ವ್ಯಕ್ತಿಗೆ ಕಷ್ಟ ನಷ್ಟಗಳು ಸಂಭವಿಸ್ತವೆ. ಹಂಗಂದರೆ ನಾನೊಂದು ಪ್ರಶ್ನೆ ನಿಮಗೆ ಸರ್ವಸಾಧಾರಣವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಈ ತಪ್ಪಿ ಹೋದ ಮಗನಿಗೆ ಹಂದಿ ಮೇಯಿಸುವಂಥ ಪರಿಸ್ಥಿತಿ ಅಥವಾ ಆಹಾರ ಇಲ್ಲದಂಥ ಪರಿಸ್ಥಿತಿ ತಂದೆ ಕೊಟ್ಟನ, ಏನು ಸೈತಾನ್ ಕೊಟ್ಟನ, ಏನು ಇವನೇ ತಂದ್ಕಣ್ಣ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವತ್ತಿಗೂ ದೇವರು ಬಯಸೋದಿಲ್ಲ ನೋಡ್ರಿ. ತಂದೆ ಅದು ಆಟೋಮೆಟಿಕ್ ಬಂದ್ಬಿಡ್ತದೆ. ಅದು ಯಾವಾಗ ತಂದೆಯಿಂದ ನಾವು ಅಗಲಿ ಹೋಗ್ಬಿಡ್ತೀವಲ್ಲ, ಈಗ ನೋಡಿರಿ, ತಂದೆಯಿಂದ ಹೋದ ನಾವು ಈಗ ಡೀಪಾಗಿಬಿಟ್ಟು ನಾವು ನಾರ್ಮಲಾಗಿ ಥಿಂಕ್ ಮಾಡೋಣ. ಅಂದರೆ ನಾರ್ಮಲಾಗಿ ನಿಮಗೆ ಕ್ಯಾಶುವಲ್ ಆಗಿ ಕೇಳ್ತಾನೆ, ಏನಪ್ಪ ಅಂದರೆ, ಈಗ ತಂದೆಯಿಂದ ಅಗಲಿ ಹೋದ, ಆಸ್ತಿ ತೆಗೆದುಕೊಂಡು ಹೋದ, ಪಾಲು ತಗೊಂಡು ಹೋದ, ಎಲ್ಲ ದುಡ್ಡಿರೋ ತನಕ ಎಲ್ಲ ಸ್ನೇಹಿತರು ಬಂದರು, ಫುಲ್ ಎಂಜಾಯ್ ಎಂಜಾಯ್ತು ಕರಲಿ, ಎಂಜಾಯ್ ಏನೋ ಆಗೋಯ್ತು. ಆಮೇಲೆ ದುಡ್ಡೆಲ್ಲ ಖಾಲಿ ಆಯಿತು, ಕೆಲಸ ಕೂಡ ಸಿಗಲಿಲ್ಲ, ಲಾಸ್ಟಿಗೆ ಹಂದಿ ತಿನ್ನೋ ಕೂಳು ಕೂಡ ಸಿಗ್ತಾ ಇಲ್ಲ, ಭಯಂಕರ ಬಟ್ಟೆ ಎಲ್ಲ ಗಲೀಜಾಗ್ಬಿಟ್ಟಿದೆ, ಹೊಲಸಾಗ್ಬಿಟ್ಟಿದೆ. ಇಂಥ ಪರಿಸ್ಥಿತಿ ಬರೋಕ್ಕೆ ತಂದೆ ಕಾರಣನ? ಯಾರೋ ಬಂದು ಹೇಳಿದ್ರು, ಹಾಂ ರೀ ತಂದೆನೇ ಕಾರಣ ಅಂತ. ಹಲ್ಲೆಲೂಯಾ. ತಂದೆ ಕಾರಣನಲ್ಲ, ಇವನೇ ಕಾರಣ. ಯಾರೋ ಬಂದು ಹೇಳಿ, ತಂದೆ ಕೊಟ್ಟಿದ್ದಕ್ಕೆ ತಾನೇ ಹೋಗಿದ್ದು. ತಂದೆ ಕೊಟ್ಟಂಥ ಆಸ್ತಿಯಲ್ಲಿ 2ರಷ್ಟು ಮಾಡಿ ತಂದೆ ಹೆಸರನ್ನ ಮೇಲೆ ತರಬೇಕಾಗಿತ್ತು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೋಗುವಾಗ ನಾಣ್ಯಗಳನ್ನು ದೇವರು ಒಂದು ಸ್ವಾಮಿಯನ್ನು ಹೇಳ್ತಾನೆ, ಏನಂತಂದರೆ, ಒಬ್ಬ ಯಜಮಾನನ ಕರೆದು ದೂರ ದೇಶಕ್ಕೆ ಹೋಗ್ಬೇಕಾರೆ ನಾಣ್ಯಗಳನ್ನ ಕೊಟ್ಟೋದ್ನಂತೆ. ಒಬ್ಬನಿಗೆ 1 ನಾಣ್ಯ, ಒಬ್ಬನಿಗೆ 2 ನಾಣ್ಯ, ಒಬ್ಬನಿಗೆ 5 ನಾಣ್ಯ, ಈ ರೀತಿಯಾಗಿ ಕೊಟ್ಟು ದೂರ ದೇಶಕ್ಕೆ ಹೋದಂತೆ. ದೂರ ದೇಶಕ್ಕೆ ಹೋಗಿ ಬರೋಷ್ಟ್ರೊಳಗೆ, ನೋಡಪ್ಪ ನಾನು ನಿಮ್ಗೇನು ಕೊಟ್ಟಿನಲ್ಲ, ಇಟ್ಕೊಂಡು ಅಂಗಡಿ ಇಡಬೇಡ್ರಿ, ಅದರಿಂದ ನೀವು ಡೆವಲಪ್ ಆಗಿರಿ, ಡಬಲ್ ಮಾಡ್ಕೊರಿ ಅಂತೇಳಿ ಒಬ್ಬ ಯಜಮಾನ ನಾಣ್ಯಗಳನ್ನ ಕೊಟ್ಟು ಹೋದರೆ 5 ಇಟ್ಟೋನು 10 ಮಾಡ್ದ. ಯಜಮಾನ ಬಂದು ಕೇಳಿದೆ, ಬರೆಯಲಿ ಎಲ್ಲ ನಾಣ್ಯ ಕೊಟ್ಟಿದ್ದೀನಲ್ಲ, ಏನಾಯಿತು ಅಂತಂದರೆ,
ಬಂದು ದಣಿ ನೀನು 5 ಕೊಟ್ಟಿದ್ದೆಲ್ಲ ದಣಿ, ನಾನು ಅದನ್ನು ಡೆವಲಪ್ ಮಾಡಿ ಬಿಸ್ನೆಸ್ ಹಾಕಿ 10 ಮಾಡಿಬಿಟ್ಟಿನಿ ಅಂದರೆ, ವಾಹ್ ವೆರಿ ಗುಡ್ ಸೂಪರ್, ನೀನು ಇನ್ನೂ 10 ಹಳ್ಳಿ ಮೇಲೆ ನೀನು ಅಧಿಕಾರಿಯಾಗಿ ನೇಮಿಸ್ತೇನೆ ಅಂತೇಳಿ 10 ಹಳ್ಳಿ ಮೇಲೆ ಅಧಿಕಾರಿಯಾಗಿ ನೇಮಿಸಿದ. 2 ನಾಣ್ಯ ತೆಗೆದುಕೊಂಡು ಅವನು ಬಂದು, ದಣಿ ನೀನು 2 ಕೊಟ್ಟಿದ್ದಲ್ಲ, ನಾನು 4 ನಾಣ್ಯ ಸಂಪಾದನೆ ಮಾಡೀನಿ ಅಂತೇಳಿ ಮಾಡು. 1 ಕೊಟ್ಟವನು ಏನು ಮಾಡ್ದೆ ಗೊತ್ತಾ, ಅವನು ಹಾಳು ಮಾಡ್ಕೊಳ್ಳಲಿಲ್ಲ, 1 ನಾಣ್ಯ ಸಿಕ್ಕನು ಏನು ಮಾಡ್ದೆ, ಹಾಳು ಕೂಡ ಮಾಡ್ಕೊಳ್ಳಲಿಲ್ಲ, ಉಪಯೋಗ ಕೂಡ ಮಾಡ್ಕೊಂಡಿಲ್ಲ, ಮಣ್ಣಾಗ ಮುಚ್ಚಿಟ್ಬಿಟ್ಟ. ಹಂಗೆ ಮಣ್ಣಾಗ ಮುಚ್ಚಿಟ್ಟು ಏನು ಮಾಡ್ದೆ ಗೊತ್ತಾ, ಅವ್ನು ಬಂದಮೇಲೆ ದಣಿ ಬಂದು ಕೇಳ್ತಾನೆ, ಏನಪ್ಪ ನಿನಗೊಂದು ನಾಣ್ಯ ಕೊಟ್ಟಿದ್ದೆಲ್ಲ ಏನಾಯಿತು ಅಂತಂದರೆ, ನೋಡ್ರಿ ಆ ದಣಿಗೆ ನನಗೊಂದು ಆಶ್ಚರ್ಯ ಏನು ಗೊತ್ತಾ, ಅಕಸ್ಮಾತ್ ಇವನಿಗೆ 5 ನಾಣ್ಯ ಕೊಟ್ಟಿದ್ದಿದ್ರೆ ಎಷ್ಟು ಲಾಸ್ ಆಗ್ತಿತ್ತು ಪ್ರಾಜೆಕ್ಟ್. 5 ನಾಣ್ಯ, ಈ 1 ನಾಣ್ಯ ತಗೊಂಡವನಿಗೆ ಒಂದು ವೇಳೆ 5 ನಾಣ್ಯ, ಎಷ್ಟು ದೇವರು ನೋಡ್ರಿ ಯಜಮಾನ ಎಷ್ಟು ಜ್ಞಾನಿ ಅಂತಂದರೆ, ಅದಕ್ಕೆ 5 ನಾಣ್ಯ ಇವನಿಗೆ ಕೊಟ್ಟಿದ್ರೆ 5 ನಾಣ್ಯನೂ ಮುಚ್ಚಿಟ್ಬಿಡಾನೆ, ಅಲ್ಲಿ ಪ್ರಾಜೆಕ್ಟ್ ಫುಲ್ಲು ಲಾಸ್ ಆಗಿಬಿಡೋದೆಲ್ಲ. 1 ನಾಣ್ಯ ಕೊಟ್ಟಿದ್ರೆ ಇವನಿಗೆ ಉಪಯೋಗ ಮಾಡುವಂಥ ಒಂದು ಕೆಪಾಸಿಟಿ ಇಲ್ಲ ಇವನಿಗೆ, 1 ನಾಣ್ಯವನ್ನೇ ಉಪಯೋಗ ಮಾಡುವಷ್ಟು ಇದಿಲ್ಲ. ಆದರೆ ದೇವ್ರ ಮೇಲೆ ಮಾತ್ರ, ಆ ಯಜಮಾನನ ಮಾತ್ರ ಗುಣಗುಟ್ಟಕ್ಕೆ ಮಾತ್ರ ಎಕ್ಸ್ಪೋರ್ಟ್ ಇವನು. ಯಜಮಾನ ಬಂದು ಕೇಳ್ತಾನೆ, ಏನಪ್ಪ 1 ನಾಣ್ಯ ಕೊಟ್ಟಿದ್ದೆಲ್ಲ ಏನು ಮಾಡಿದೆ ಅಂತ ಕೇಳಿದಾಗ, ಅಯ್ಯೋ ಸ್ವಾಮಿ ತಗ ಮಣ್ಣಂಗೆ ಮುಚ್ಚಿಟ್ಟು ನೋಡು, ತಗ ನಿಂದು ನಿನಗೆ ಕೊಟ್ಟಿನಿ ನೋಡು, ಕೊಟ್ಟಿನಿ ನೋಡು. ಅಲ್ಲೋ ನಾನು ನಿನಗೆ ಎದಕ್ಕೆ ಕೊಟ್ಟಿದ್ದೆ, ಮಣ್ಣಂಗೆ ಮುಚ್ಚಿಡೋ ಕೊಟ್ಟಿದ್ದೆ ನಾನು. ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಅಂತೇಳಿ ತಿಳಿದು ನಿನ್ನ ನಾಣ್ಯವನ್ನು ನಾನು ಮುಚ್ಚಿಟ್ಬಿಟ್ಟೆ, ತೆಗೆದುಕೋ ನಿಂದು. ಏನೋ ನನ್ನ ಬಗ್ಗೆ ನೀನು ಹಿಂಗೆ ಅನ್ಕಂಡ್ಯಾ, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಅಂತ ಅಂದ್ಕೊಂಡು, ಮತ್ತು ಹಂಗೆ ಅಂದ್ಕೊಂಡ್ರು ಕೂಡ ನೀನು ಅದನ್ನು ವ್ಯಾಪಾರಕ್ಕೆ ಹಾಕಿಯಲ್ಲ ಅಂದರೆ ನೀನು ಎಷ್ಟು ಡೇರಿಂಗ್ ಐತೆ ನಿನಗೆ, ಎಷ್ಟು ಮಿಕ್ಕಿದನಿದ್ದೀಯ ಅಂತಾರೆ ನಮ್ಮ ಭಾಷೆದಾಗ. ಹಲ್ಲೆಲೂಯ. ಹಂಗೆಲ್ಲ ಗೊತ್ತಿದ್ರೂ ಕೂಡ ನಿನಗೆ ನೀನು ಅದನ್ನು ಡೆವಲಪ್ ಮಾಡಿಲ್ಲಲ್ಲ, ಅದನ್ನು ಉಪಯೋಗ ಮಾಡಿಲ್ಲಲ್ಲ, ಎಷ್ಟು ಮಿಕ್ಕಿದವನಿದ್ದೀಯ. ಹಲ್ಲೆಲೂಯ. ತಂದೆ ಕೊಟ್ಟಿದ್ದು ನಾಶ ಮಾಡೋದಕ್ಕಾಗಿ ಅಲ್ಲ, ಹಾಳಾದಕ್ಕಾಗಲ್ಲ. ಕೊಟ್ಟಂಥದ್ರಲ್ಲಿ ತಂದೆಗೆ ನಂಬಿಗಸ್ತನಾಗಿ ನಿಲ್ಲಬೇಕು. ತಂದೆಯು ಕೊಟ್ಟ ಆಸ್ತಿಯಲ್ಲಿ 2ರಷ್ಟು ಮಾಡಬೇಕು. ತಂದೆ ಹೃದಯವನ್ನು ಸಂತೋಷಪಡಿಸ್ಬೇಕಂತೇಳಿ ತಂದೆ ಕೊಟ್ಟರೆ, ಇನ್ನು ತೆಗೆದುಕೊಂಡು ಹೋಗಿ ಎಲ್ಲವನ್ನು ನಷ್ಟಪಡಿಸ್ಕೊಂಡು ಎಲ್ಲವನ್ನು ಹಾಳು ಮಾಡಿಕೊಂಡು ಬಂದ. ದೇವ್ರ ಮಕ್ಕಳು, ದೇವರು ಕೆಲವು ಸಾರಿ ನಮಗೆ ಮೇಲನ್ನು ಕೊಡುವುದು ದೇವರಿಗೆ ನಂಬಿಗಸ್ತರಾಗಿ ನಿಲ್ಲಬೇಕಂತೇಳಿ, ದೇವ್ರ ಹೃದಯವನ್ನು ನಾವು ಸಂತೋಷಪಡಿಸ್ಬೇಕಂತೇಳಿ, ದೇವರಿಗೆ ನಾವು ಮಹಿಮೆ ತರುವ ರೀತಿಯಲ್ಲಿ ಜೀವಿಸ್ಬೇಕಂತೇಳಿ ದೇವರು ನಮಗೆ ಕೆಲವು ಸಂಗತಿಗಳನ್ನು ಕೊಡ್ತಾನೆ, ಕೆಲವು ಆಶೀರ್ವಾದಗಳನ್ನು ಕೊಡ್ತಾನೆ. ಯಾಕೆ ಗೊತ್ತಾ, ನಾವು ಕೇಳಿದಾಗ ಕೊಡ್ತಾನೆ. ತಂದೆ ಹೃದಯ ಕೊಡುವಂಥ ಹೃದಯವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಈ ರೀತಿಗೆ ಹೇಳ್ತದೆ, ನಿಮ್ಮ ಮಕ್ಕಳಿಗೆ ಈಗ ನೀವು ಕೇಳಿಕೊಳ್ಳಿರಿ, ಪರಲೋಕದಲ್ಲಿರುವ ತಂದೆಯನ್ನು ನೀವು ಬೇಡಿಕೊಳ್ಳ್ರಿ, ಆತನು ನಿಮಗೆ ಬೇಡಿಕೊಳ್ಳುವಾಗ ಆತನು ಕೊಡ್ತಾನೆ. ಬೇಡಿಕೊಳ್ಳುವಾಗ ಏನು ಮಾಡ್ತಾನೆ ಆತನು? ನಿಶ್ಚಯವಾಗಿ ಕೊಡ್ತಾನೆ. ಯಾಕಂದರೆ ತಂದೆಯ ಹೃದಯನೇ ಕೊಡುವಂಥದ್ದಾಗಿದೆ. ತಂದೆಯ ಹೃದಯ ಕನಿಕರವುಳ್ಳದ್ದು, ಪ್ರೀತಿ ತೋರಿಸುವಂಥದ್ದು, ವಿಶಾಲವಾದದ್ದು, ಕ್ಷಮಿಸುವಂಥ ಹೃದಯ. ಆದರೂ ಕೂಡ ಮತ್ತಿನ್ನೊಂದು ಏನಂತಂದರೆ ತಂದೆಯ ಹೃದಯ ಕೊಡುವಂಥದ್ದು. ದೇವರು ನಮಗೆ ಕೊಟ್ಟಾಗ, ದೇವರೇನಾದರೂ ಒಂದು ಆಶೀರ್ವಾದ ಕೊಟ್ಟಾಗ, ದೇವರೇನಾದರೂ ಒಂದು ಸಮೃದ್ಧಿ ಕೊಟ್ಟಾಗ ನಾವು ದೇವರ ಹೃದಯವನ್ನು ಸಂತೋಷಪಡಿಸಬೇಕು. ಹಲ್ಲೆಲೂಯ. ದೇವರಿಗೆ ಅಪನಂಬಿಗಸ್ತರಾಗಿ ಅಲ್ಲ, ದೇವರಿಗೆ ಅವಮಾನ ತರುವಂಥ ಕೆಲಸ ಅಲ್ಲ, ನಾವು ದೇವರಿಗೆ ದೂರವಾಗಿ ಜೀವಿಸುವಂಥದ್ದಲ್ಲ, ದೇವರಿಗೆ ನಾವು ನಂಬಿಗಸ್ತರಾಗಿರಬೇಕು. ತಂದೆಯ ಹೃದಯ ಕೊಡುವಂಥ ಹೃದಯವಾಗಿದೆ. ಹಲ್ಲೆಲೂಯ. ಉಳಿಸ್ಕೊಳೋದು ಬಿಡೋದು ನಿನ್ನ ಮೇಲಿದ್ದಂಥ ಜವಾಬ್ದಾರಿ. ಹಲ್ಲೆಲೂಯ. ತಂದೆ ಕೊಡ್ತಾನೆ, ಆದರೆ ಉಳಿಸ್ಕೊಬೇಕು. ಕೆಲವು ಸಾರಿ ಕೊಟ್ಟು ಪರೀಕ್ಷೆ ಮಾಡಿ ನೋಡ್ತಾನೆ, ನಿನಗೆ ಏನು ಮಾಡ್ತಾನೆ ನೋಡೋಣ ಅಂತೇಳಿ. ಹಲ್ಲೆಲೂಯ. ಈ ತಂದೆ ಚಿಕ್ಕ ಮಗನಿಗೆ ಆಸ್ತಿಯನ್ನು ಕೊಟ್ಟು ಪರೀಕ್ಷೆ ಮಾಡ್ದ, ಆದರೆ ಅವನು ಉಳಿಸ್ಕೊಲಿಲ್ಲ, ಎಲ್ಲ ನಷ್ಟಪಡಿಸ್ಕೊಂಡ. ಬಟ್ ಆದರೂ ಕೂಡ ತಂದೆ ಹೃದಯ ಎಂಥ ಹೃದಯ ನೋಡ್ರಿ, ಕ್ಷಮಿಸುವಂಥ ಹೃದಯ. ತಂದೆ ಹೃದಯ ಎಂಥ ಹೃದಯ ಆಗಿದೆ? ಕ್ಷಮಿಸುವಂಥ ಹೃದಯ. ಅವನು ಪಶ್ಚಾತ್ತಾಪ ಪಟ್ಟು ಬಂದಾಗ ಅಪ್ಪಿಕೊಂಡು ಬಿಟ್ನು. ಹಲ್ಲೆಲೂಯ. ಈ ಚಿಕ್ಕ ಮಗನು ತಂದೆ ಹೃದಯವನ್ನು ಅರ್ಥ ಮಾಡಿಕೊಂಡು, ಚಿಕ್ಕ ಮಗನು ತಂದೆ ಹೃದಯವನ್ನು ಏನು ಮಾಡಿದ್ನೋ ಅರ್ಥ ಮಾಡಿಕೊಂಡು. ಆದರೆ ಈಗ ಯಾವಾಗಾದರೆ ಅವನು ಅಲ್ಲಿಂದ ಎದ್ದ ಸ್ಥಳದಿಂದ ಬಂದಾಗ ತಂದೆ ಹೋಗಿ ದೂರದಿಂದಲೇ ಮಗನನ್ನು ನೋಡಿದ ತಕ್ಷಣ ತಂದೆ ಓಡಿ ಹೋಗಿ ಮಗನನ್ನು ಅಪ್ಪಿಕೊಂಡು ಮುದ್ದು ಕೊಟ್ಟು ಅವನಿಗೆ ಆಳುಗಳನ್ನ ಕರೆಸಿ ಅವನಿಗೆ ಸ್ನಾನ ಮಾಡಿಸ್ರಿ, ಬಟ್ಟೆ ತೊಡಿಸ್ರಿ, ಚಪ್ಪಲಿ ಹಾಕ್ರಿ, ನಡುಕಟ್ಟನ್ನು ಕಟ್ಟಿರಿ ಅಂತೇಳಿ ಎಲ್ಲ ಹೇಳಿದ ಮೇಲೆ ಆಯಿತು, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ತಪ್ಪಿ ಹೋದ ಮಗನು ತಿರುಗಿ ಬಂದಿದ್ದಾನೆ. ಹಲ್ಲೆಲೂಯ. ಒಬ್ಬ ಬಿದ್ದು ಹೋದಂಥ ವ್ಯಕ್ತಿ ದೇವರ ಕಡೆಗೆ ಬಂದರೆ ದೇವರು ಸಂತೋಷ ಪಡ್ತಾನೆ.
ಹಬ್ಬ ಮಾಡ್ತಿದ್ದಾರೆ, ಉಲ್ಲಾಸ ಪಡ್ತಿದ್ದಾರೆ. ಫುಲ್ಲು ಸ್ತೋತ್ರ. ಕುರಿ ಕಡ್ದಾರೋ ಏನು ಮಾಡೋರು ಗೊತ್ತಿಲ್ಲ, ಏನೇನು ಫ್ರೈ ಡ್ರೈ ಮಸಾಲ ಏನೇನು ಮಾಡೋರು ಗೊತ್ತಿಲ್ಲ. ಎಲ್ಲ ಮಾಡ್ತಿದ್ದಾರೆ, ಅಡುಗೆ ಎಲ್ಲ ವಾಸನೆ ಬರ್ತೈತೆ, ಲೈಟಿಂಗ್ಸು ಮೈಕ್ ಸೆಟ್ಟು ಎಲ್ಲ ಹಾಡ ಎಲ್ಲ ಕೇಳಿ ಬರ್ತೈತೆ, ಎಲ್ಲ ಡೋಲು ಎಲ್ಲ ಕೇಳಿ ಬರ್ತೈತೆ ಫುಲ್ ವಿಜೃಂಭಣೆಯಿಂದ. ದೊಡ್ಡ ಮಗ ಹಿರೇ ಮಗ ಕೆಲಸಕ್ಕೆ ಹೋಗಿದ್ದ. ಎಲ್ಲಿಗೆ ಹೋಗಿದ್ದ? ಕೆಲಸಕ್ಕೆ ಹೋಗಿದ್ದ. ಕೆಲಸಕ್ಕೆ ಹೋದವನು ಬಂದಪ್ಪ. ಕೆಲಸಕ್ಕೆ ಹೋದವನು ಬಂದು ಅವನಿಗೆ ದೂರ ಅಕ್ಷಯ ಬಾಗ್ಲ ಹತ್ರ ಇದ್ದಾಗಲೇ ಕೇಳಿಸ್ಬಂತು ಸೌಂಡು. ಏನಿದು ಒಬ್ಬ ನಮ್ಮ ಊರಾಗ ಏನೋ ನಡೀತೈತಲ್ಲೇ, ಯಾರೋ ದೋಸ್ತ್ ಸಿಕ್ಕರೆ ದೋಸ್ತಿ ಕೇಳ್ತಾನೆ, ನಮ್ಮ ಊರಾಗ ಏನೋ ನಡೀತೈತಲ್ಲೇ, ಏನೋ ವಿಶೇಷ, ನಾನು ಬೆಳಿಗ್ಗೆ ಹೋಗೋಕರಿ ಏನಿರಲಿಲ್ಲ, ಸಾಯಂಕಾಲ ಬರೋದ್ರೊಳಗೆ ಇಷ್ಟು ಬರಟಿ ಏನು ನಡೀತೈತೆ ಅಂತಂದರೆ ನಿಮ್ಮ ಮನೆಗೆ ಅದು ಹಬ್ಬ ಅಂತ. ನಾವು ನಮ್ಮ ಮನೆಗೆ ನನಗೆ ಗೊತ್ತಿಲ್ದಂಗೆ ಎಂಥ ಹಬ್ಬ ನಡೀತೈತೆ ಅದು, ನನಗೆ ಗೊತ್ತಿಲ್ದಂಗೆ ನಡೀತೈತೆ ಹಬ್ಬ ನಮ್ಮ ಮನೆಗೆ. ಹೌದಲೇ, ನಿಮ್ಮ ತಮ್ಮ ತಪ್ಪಿ ಹೋಗಿದ್ನಲ್ಲ, ಅವನು ತಿರುಗಿ ಬಂದವನೇ, ಅದಕ್ಕೆ ನಿಮ್ಮ ಅಪ್ಪ ಹಬ್ಬ ಮಾಡ್ತದಾನ ಅಂದ್ರೆ ಸಿಟ್ಟಾಗ್ಬಿಟ್ಟ. ಇವನು ಮಾರಿ ಎಲ್ಲ ಕೆಳಗೆ ಹಾಕ್ಕೊಂಡು ನನಗೆ ಗೊತ್ತಿಲ್ದಂಗೆ ಮಾಡ್ತದಾನೆ, ನನಗೆ ಬಿಟ್ಟು ಮಾಡ್ತದಾನೆ ಇವನು. ಮತ್ತು ಅದ್ರಾಗ ಆಮೇಲೆ ಹೋಗಿ ಹೊರಗೆ ಸಿಟ್ಟಾಗಿ ಕಟ್ಟೆ ಮೇಲೆ ಕುಂತ್ಕೊಂಡಾನ ಹೊರಗೆ. ಅಪ್ಪ ಮಗ ಆಳುಗಳು ಮಕ್ಕಳು ಮನೆಗೆಲ್ಲ ಸಂಭ್ರಮೋತ್ಸವ ನಡೀತೈತೆ. ಸ್ತೋತ್ರ. ಹಿರೇ ಮಗ ಮಾತ್ರ ಸಿಟ್ಟಾಗ್ಬಿಟ್ಟಾನೆ. ಸಿಟ್ಟಾಗಿ ಕುಂತಾನೆ, ಕಟ್ಟೆ ಮೇಲೆ ಕುಂತಾನೆ. ಕುಂತು ಆಮೇಲೆ ಒಂದು ಸರಿ ನೋಡಿದೆ, 2 ಸರಿ ನೋಡಿ, ಅಪ್ಪ ಅಲೇ ಮಗನೇ ಯಾಕಲೇ ಸಿಟ್ಟಾಗಿ ಕುಂತಿ ಬಾರಲಿ ಒಳಗೆ ಅಂತಂದರೆ, ಅಲ್ಲ ನಾ ಬರಲ್ಲ ಅಂತಂದ. ಯಾಕಲೇ ಮಗನೇ ಏನಾಗತ್ತಲೇ ಅಂತಂದರೆ, ಏನಾಗತ್ತ ಏನು ಹೇಳಿ ನಿನಗೆ, ನಾನು ಎಷ್ಟು ವರ್ಷದಿಂದ ನಿನ್ನ ಮನೆಗಿದ್ದೀನಿ, ಎಷ್ಟು ವರ್ಷದಿಂದ ನಿನ್ನ ಮನೆಗೆ ಕೆಲಸ ಮಾಡ್ತಾಯಿದ್ದೀನಿ, ಎಷ್ಟು ವರ್ಷದಿಂದ ನಿನ್ನ ಜೊತೆಗೆ ನಾನೇ ಇದ್ದೀನಿ. ಹೊಲ್ಗೆ ಹೋಗಂದ್ರೆ ಹೊಲ್ಗೆ ಹೋಗ್ತೀನಿ, ಗದ್ದೆಗೆ ಹೋಗಂದ್ರೆ ಗದ್ದೆಗೆ ಹೋಗ್ತೀನಿ, ನೀರು ಕಟ್ಟಂದ್ರೆ ನೀರು ಕಟ್ತೀನಿ, ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ನಾನು. ಹೌದು ಮಾಡ್ತದೆ, ಇಲ್ಲ ಅಂದರೆ ಯಾರಲಿ ಮಗನೇ. ಮತ್ತು ನಾನು ನಂದು ಬರ್ತಡೇಗೆ ಎಷ್ಟು ಸರಿ ಬರ್ತಡೇ ಬಂದತ್ತ, ಬರ್ತಡೇದಾಗ ಒಂದು ದಿವಸನಾರ ಕುರಿ ಕಾಯ್ಕೆ ಮಗನೇ ನೀನು ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ಕೆ ಅಂದೇ ನೀನು. ಈಗ ನನ್ನ ಮಗ ನಿನ್ನ ಆಸ್ತಿದಾಗ ಅರ್ಧ ತೆಗೆದುಕೊಂಡೋಗಿ ಎಲ್ಲ ಹಾಳು ಮಾಡ್ಕೊಂಡು ನಾಶ ಮಾಡ್ಕೊಂಡು ಎಲ್ಲ ಹೆಸ್ರು ಕೆಟ್ಟಿಡಿಸ್ಕೊಂಡು ಎಲ್ಲ ನಾಶ ಆಗಿ ಬಂದ ನೀ ನನ್ನ ಮಗ. ಈ ನನ್ನ ಮಗನಿಗೋಸ್ಕರ ಅಬ್ಬಾ ಔತಣ ಅಂತೀವಿ, ಕುರಿ ಕೊಯ್ಯಕತ್ತಿ ಎಲ್ಲ ಮಾಡಕತ್ತಿ ಅಂತ. ಹಲ್ಲೆಲೂಯಾ. ನನಗೆ ಆಶ್ಚರ್ಯ ಏನಾಯ್ತು ಗೊತ್ತಾ, ತಂದೆ ಹೃದಯವನ್ನು ಚಿಕ್ಕ ಮಗನು ತಿಳಿದುಕೊಂಡನು, ದೊಡ್ಡವನು ತಿಳಿದುಕೊಳ್ಳಲಿಲ್ಲ. ಹಲ್ಲೆಲೂಯಾ. ತಂದೆ ಹೃದಯ ಯಾರು ತಿಳಿದುಕೊಂಡ್ರು? ಚಿಕ್ಕವನು ತಿಳ್ಕೊಂಡ. ಬಹುಶಃ ಭಾಳ ವರ್ಷ ಗ್ಯಾಪ್ ಇತ್ತೇನೋ ಅವನಿಗೆ ಇವನಿಗೆ. ನನಗೆ ಯಾರೋ ಒಬ್ರು ಬಂದು ಹೇಳಿದ್ರು, ಫಸ್ಟ್ರೇ ನಾವೇನ್ರಿ ನಾವು ನಿನ್ನೆ ಮನೆ ಬಂದವರು, ನೀವು ನಮ್ಮ ಮೇಲೆ ಜಾಸ್ತಿ ಪ್ರೀತಿ ಮಾಡ್ತೀರಾ ಇಲ್ಲೋ, ಮೊದಲಿಂದ ಇದ್ರ ಮೇಲೆ ಪ್ರೀತಿ ಮಾಡ್ತೀರೇನೋ ನೀವು ಅಂತಂದ. ನಾನು ನೋಡಪ್ಪ, ತಂದೆ ಹೃದಯ ಹಂಗಿರಲ್ಲ. ತಂದೆ ಹೃದಯ ಎಲ್ಲರ ಮೇಲೂ ಸಮವಾಗಿರ್ತತೆ. ಹಲ್ಲೆಲೂಯಾ. ನಾವು ಬಿಡ್ರಿ ನಿನ್ನೆ ಮನೆ ಬಂದವರು ನೀವು ನಮಗೆ ಜಾಸ್ತಿ ಪ್ರೀತಿ ತೋರಿಸ್ತಿರೋ ಇಲ್ಲ ಅಂತಂದ್ರೆ ಯಾರೊಬ್ಬರು ನಮಗೆ ಅಂದರೆ, ನಾನು ಹೇಳಿದೆ ತಂದೆ ಹೃದಯ ಎಲ್ಲರ ಮೇಲೂ ಸಮವಾದ ಪ್ರೀತಿ. ತಂದೆ ಅವಾಗ ಹೇಳ್ತಾನೆ, ಮಗನೇ ನೀನು ಅಷ್ಟು ವರ್ಷದಿಂದ ಇದ್ರೂ ಕೂಡ ನನ್ನ ಅರ್ಥ ಮಾಡ್ಕೊಂಡಿಲ್ಲಲ್ಲ. ನಿನ್ನೆ ಮನೆ ಹುಟ್ಟಿದಾನೆ ಇದ್ದಿರ್ಬೋದು ಇವನು, ನಿನ್ನೆ ಮನೆ ಹುಟ್ಟಿದವನಿದ್ರೂ ಕೂಡ ಇವನು ತಂದೆ ಹೃದಯವನ್ನು ಅರ್ಥ ಮಾಡಿಕೊಂಡು, ನೀನು ಅಷ್ಟು ವರ್ಷದಿಂದ ನನ್ನ ಜೊತೆಗಿದ್ದೆ, ನನ್ನ ಹೃದಯ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ. ನನ್ನದೆಲ್ಲ ನಿನ್ನದಾಗೇ ಇತ್ತು. ನನ್ನದೆಲ್ಲ ಏನಾಗಿತ್ತು? ನಿನ್ನದಾಗೇ ಇತ್ತು. ನಂದೆಲ್ಲ ಅಪ್ಪನ ಆಸ್ತಿ ಯಾರಿಗದು? ಅಪ್ಪನ ಆಸ್ತಿ ಮಕ್ಕಳಿಗೆ ಸಲ್ಲತಕ್ಕದ್ದು, ಅಪ್ಪನ ಆಸ್ತಿ ಮಗನಿಗೆ ಬರಬೇಕಾದದ್ದು. ನಿನಗೆ ಒಂದು ದಿವಸನಾರ ಕುರಿ ತಗೊಂಡು ಕೊಯ್ಕೊಂಡು ಪಾರ್ಟಿ ಮಾಡ್ಕೊಂಡು ತಿನ್ನೋಕೆ ನಾನು ಯಾವತ್ತಾದರೂ ಬೇಡ ಅಂದಿನ. ಆದರೆ ತಂದೆ ಹೃದಯವನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ತಂದೆ ಜೊತೆಗಿದ್ರು ಇವನು ಒಂಥರ ಭಯದಿಂದ, ಇವನಿಗೆ ನಿಜವಾದ ಪ್ರೀತಿ ಇರಲಿಲ್ಲ, ಭಯದಿಂದ ಜೀವಿಸಿದ. ನೋಡ್ರಿ ದೇವ್ರ ಮಕ್ಕಳೇ, ಪ್ರೀತಿ ಎಲ್ಲಿರ್ತತೋ ಅಲ್ಲಿ ಭಯ ಇರೋಂಗಿಲ್ಲ. ಪ್ರೀತಿ ಇಲ್ಲದಿರುವ ಜಾಗದಲ್ಲಿ ಭಯ ಇರ್ತದೆ. ಇವನು ಕೇಳ್ಬೋದಾಗಿತ್ತು, ನಿಜವಾಗ್ಲೂ ಅಪ್ಪನ ಮೇಲೆ ಪ್ರೀತಿ ಇದ್ದಿದ್ರೆ ನೋಡ್ರಿ, ಈ ಅಪ್ಪನ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಬಂದು, ಡ್ಯಾಡಿ ಅಂತಂದ್ರೆ, ಏನು ಮಗನೇ, ಏನಿಲ್ಲ ನಾಳೆ ನನ್ನ ಬರ್ತಡೇ, ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೊಡು ಅಂತ ಕೇಳ್ತಿದ್ದಾರೆ, ಮತ್ತು ನಮ್ಮ ಹಂಗೂ ಹೆಂಗಿದ್ರು ಸಾವಿರಾರು ಕುರಿಗಳದಾವಲ್ಲ, ಮತ್ತು ಅದಕ್ಕೆ ಒಂದು ಕುರಿ ಇದನ್ನೇ ತೆಗೆದುಕೊಂಡು ಹೋಗಿ ಅಲ್ಲಿ ನಮ್ಮ ಆ ಹೊಲ್ದ ಹತ್ರ ಹೋಗಿ ಪಾರ್ಟಿ ಮಾಡ್ತೀವಿ ಡ್ಯಾಡಿ ಅಂದಿದ್ರೆ, ಹೋಗಿ ಮಗನೇ ಸಾವಿರಾರು ಕುರಿ ಅದಾವಲ್ಲೇ, ಒಂದು ಕುರಿ ನೀ ಒಂದು ವರ್ಷಕ್ಕೆ ಒಂದೊಂದು ಕುರಿ ತಿಂದರೂ ಕೂಡ ಸೆವೆಂಗಿಲ್ಲ, ತಗೊಂಡೋಗಲಿ ಅಂತಿದ್ದ ಅಪ್ಪ. ಹಲ್ಲೆಲೂಯಾ. ಆದರೆ ವಿಷಯ ಏನು ಗೊತ್ತಾ, ತಂದೆ ಹೃದಯವನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಮನಸ್ಸು ಬಿಚ್ಚಿ ಮಾತಾಡಲಿಲ್ಲ. ಭಾಳ ಜನ ಹಂಗೆ ಮನಸ್ಸು ಬಿಚ್ಚಿ ಮಾತಾಡೋಂಗಿಲ್ಲ. ಕೆಲವು ಸಾರಿ ಅನ್ನಿಸ್ತತೆ, ಯಾಕೆ ಮನಸ್ಸು ಬಿಚ್ಚಿ ಮಾತಾಡೋಂಗಿಲ್ಲಪ್ಪ ಅಂತಂದರೆ ಪ್ರೀತಿ ಇಲ್ಲೇನೋ ಅಂತ ಅನ್ನಿಸ್ತತೆ. ಇಲ್ಲ, ನಾವು ದೇವರ ಬಳಿಯಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಬೇಕು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ. ತಂದೆಯ ಹೃದಯ ಯಥಾರ್ಥವಾದದ್ದು. ಅದಕ್ಕೆ ಹೇಳ್ತಾನೆ, ತಂದೆ ಒಂದೇ ಮಾತು ಹೇಳ್ತಾನೆ, ಮಗನೇ
ನನ್ನದೆಲ್ಲ ನಿನ್ನದೇ ಆಗಿದೆ. ಹಲ್ಲೆಲೂಯ. ನನ್ನದೆಲ್ಲ ನಿನ್ನದೇ ಆಗಿದೆ. ನಿನಗೆ ಅಧಿಕಾರ ಇತ್ತು. ಯಾವಾಗಾದರೂ ನೀನು ಕೊಯ್ಕೊಂಡು ತಿನ್ನೋಕ್ಕೆ ನಿನಗೆ ಅಧಿಕಾರ ಇತ್ತಲೇ, ನೀನು ಹಿರೇ ಮಗ ಇದ್ದಿ, ನೀನು ದೊಡ್ಡ ಮಗ ಇದ್ದಿ ಅಂಥೇಳಿ ಆ ತಂದೆ ಹೇಳ್ತಾನೆ. ಹಾಗಾದರೆ ದೇವ್ರ ಮಕ್ಕಳೇ, ಪರಲೋಕದ ತಂದೆಯ ಚಿತ್ರಣ ಈ ಒಂದು ಸ್ಕ್ರಿಪ್ಚರಲ್ಲಿ ಬರೆಯಲ್ಪಟ್ಟಿದೆ. ತಂದೆಯು ಏನಾಗಿದ್ದನು ಗೊತ್ತಾ? ಪ್ರೀತಿಯುಳ್ಳ ತಂದೆ ಆಗಿದ್ದಾನೆ. ನಾನು ಹೇಳ್ದಂಗೆ ಹೇಳ್ರಿ, ತಂದೆಯ ಹೃದಯ ಪ್ರೀತಿಯುಳ್ಳದ್ದು, ತಂದೆಯ ಹೃದಯ ವಿಶಾಲವಾದದ್ದು, ತಂದೆಯ ಹೃದಯ ಕನಿಕರವುಳ್ಳದ್ದು, ತಂದೆಯ ಹೃದಯ ಕ್ಷಮಿಸುವಂಥದ್ದು, ತಂದೆಯ ಹೃದಯ ಅಪ್ಪಿಕೊಳ್ಳುವಂಥದ್ದು, ತಂದೆಯ ಹೃದಯ ಸಂತೋಷ ಪಡುವಂಥದ್ದು, ತಂದೆಯ ಹೃದಯ ಕೊಡುವಂಥದ್ದು.